ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರಿಯಪ್ಪತ್ತೇ ನಿತ್ಯ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾಜಾಲೋಲ್ಲಾಸೋಪಹತ ಸಕಲಾವದ್ಯತಮಸೆ ಜಗಜ್ಜನ್ಮಸ್ಥೇಮ ಪ್ರಲಯ ರಚನಾ ಶೀಲವಪುಷೆ ನಮೋ ಅಶೇಷಾಂನಾಯ ಸ್ಮೃತಿಹೃದಯ ದೀಪ್ತಾಯ ಹರಯೇ. ಯೇನ ಪ್ರಾದುರಭಾವಿ ಭೂಮಿವಲಯೇ ವ್ಯಸ್ತಾರಿ ಗೋಸಂತತಿಃ ಪ್ರಾಬೋಧಿಶ್ರುತಿಪಂಕಜಂ ಕರುಣಯಾ ಪ್ರಾಕಾಶಿತತ್ವಂ ಪರಂ ಧ್ವಾಂತಂ ಧ್ವಂಸಮನಾಯಿ ಸಾಧುನಿಕರಶ್ಚಾಕಾರಿ ಸನ್ಮಾರ್ಗಗಃ ತೇನ ವ್ಯಾಸದಿವಾಕರೇಣ ಸತತಂ ಮಾತ್ಯಾಜಿ ಮೇ ಮಾನಸಂ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇನ ಮಹಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋತ ವಿಷಯೇ ಸಕ್ತಿರ್ನ ವೈಬಾಧಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೇ ಭೂಯಾತ್ತತ್ವವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ. ಭವತಿ ಯದನುಭಾವಾದೇಟಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ರಮಾನಿವಾಸೋಚಿತವಾಸಭೂಮಿಃ ಸನ್ಯಾಯರತ್ನಾವಲಿಜನ್ಮಭೂಮಿಃ ವೈರಾಗ್ಯಭಾಗ್ಯೋ ಮಮ ಪದ್ಮನಾಭ ತೀರ್ಥಾಮೃತಾಬ್ಧಿರ್ಭವತಾದ್ವಿಭೂತಿ ಪದವಾಕ್ಯಪ್ರಮಾಣಜ್ಞಾನ್ ಪ್ರತಿವಾದಿಮದಚ್ಛಿದಃ ಶ್ರೀಮದಕ್ಷೋಭ್ಯತೀರ್ಥಾಖ್ಯಾನ್ ಉಪತಿಷ್ಠೆ ಗುರುನ್ ಮಮ. ಶ್ರೀಮದಾನಂದತೀರ್ಥಾರ್ಯ ಸನ್ಮನಸ್ಸರಸಿ ಭುವಿ ಅನುವ್ಯಾಖ್ಯಾನನಲಿನೇ ಚಂಚರೀಕತಿ ಮೇ ಮನಃ. ನ ಶಬ್ದಾಬ್ಧೌ ಗಾಢಾ ನ ಚ ನಿಗಮಚರ್ಚಾಸು ಚತುರಾ ನ ಚ ನ್ಯಾಯೇ ಪ್ರೌಢಾ ನ ಚ ವಿದಿತವೇದ್ಯಾ ಅಪಿ ವಯಂ ಪರಂ ಶ್ರೀಮತ್ಪೂರ್ಣಪ್ರಮತಿಗುರುಕಾರುಣ್ಯಸರಣೀಂ ಪ್ರಪನ್ನಾ ಮಾನ್ಯಾಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ ಭಗವತಾ ಬಾದರಾಯಣೇನ ಪ್ರಾಣಿನಾಂ ನಿಶ್ರೇಯಸಾಯ ಪ್ರಣೀತಮಪಿ ಬ್ರಹ್ಮಮೀಮಾಂಸಾಶಾಸ್ತ್ರಂ ಅಸಾಧು ನಿಬಂಧಾಂಧತಮಸಾ ಅವಕುಂಠಿತತ್ವೇನ ಅಪ್ರಣೀತಮಿವ ಮನ್ಯಮಾನೋ ಭಗವಾನ್ ಆನಂದತೀರ್ಥಮುನಿಃ. ಯಥಾಚಾರ್ಯಾಭಿಪ್ರಾಯಂ ಅಸ್ಯ ಭಾಷ್ಯಂ ವಿದಾಯ ಅನುಭಾಷ್ಯಮಪಿ ಕರಿಷ್ಯನ್ ವಿಲೀನ ಪ್ರಕೃತಿತಯಾ ಸ್ವಯಮಂತರಾಯ ವಿದುರೋಪಿ ಅನವರತಂ ಈಶ್ವರ ಪ್ರವಣಕಾಯ ಕರಣವೃತ್ತಿರಪಿ ನಾರಾಯಣ ಪ್ರಣಾಮಾದಿಕಂ ಪ್ರಾರೀಪ್ಸಿತಸ್ಯ ಅನಂತರಾಯ ಪರಿಸಮಾಪ್ತೆ ಪ್ರಚಯಸ್ಯ ಚ ಹೇತುತಯಾ ಅವಿಗೀತಶಿಷ್ಟಾಚಾರ ಪರಂಪರಾದಿನಾ ಅವಗತಮವಶ್ಯಂ ಕರಣೀಯಂ. ಶಿಷ್ಯಾನ್ ಗ್ರಾಹಯಿತುಂ ಗ್ರಂಥಾದೌ ನಿಬಧ್ನಾತಿ ನಾರಾಯಣಮಿತಿ. ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಪ್ಯತಮಮಾಪ್ಯಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿದಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ತಮೇವ ಶಾಸ್ತ್ರಪ್ರಭವಂ ಪ್ರಣಮ್ಯ ಜಗದ್ಗುರುಣಾಂ ಗುರುಮಂಜಸೈವ ವಿಶೇಷತೋ ಮೇ ಪರಮಾಖ್ಯವಿದ್ಯಾ
ವ್ಯಾಖ್ಯಾಂ ಕರೋಮಿ ಅನ್ವಪಿ ಚಾಹಮೇವ. ಓಂ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸಾ. ಓಂ ಶ್ರುತಿ ಕ್ಷೀರಾಬ್ಧಿಮಾಮತ್ಯಧೀಮಂದರಮಹೀಭೃತ ಪ್ರಾಪ್ತಾನ್ಯಾಯ ಸುಧಾಯೇನ ತಂ ಜೈಂದ್ರಮಹಂ ಭಜೆ. ಬುಧೈರಪಿ ಸುದುರ್ಬೋಧೆ ಗ್ರಂಥೇ ಯನ್ಮಮ ಸಾಹಸಂ ತತ್ಪಾರಯಂತು ನಿಪುಣಾಃ ಗುರುಪಾದರಜಕ್ಷಣಾಃ. ಲೌಕಿಕಫಲಲಕ್ಷಣಾಮೃತದೋಹಿನೀಂ ಗುರುವನುಗ್ರಹರೂಪಾಂ ತಾಂ ಕಾಮಧೇನುಮುಪಾಸ್ಮಹೇ. ಮಧ್ವೋಕ್ತಿರ್ದ್ಯುನದೀ ಜಯಾರ್ಯಶುಭವಾಕ್ ಸೂರ್ಯಾತ್ಮಜಾ ಸಂಗಮೇ. ವ್ಯಾಖ್ಯಾಸ್ನಾನಮೋ ದದೌ ಪ್ರಾಪ್ಯ ಪ್ರಸಾದ ಪರಂ. ಪ್ರಾಪುರ್ಯೇ ಕೃತಕೃತ್ಯತಾಂ ಗತಮಲಾ ವಿದ್ಯಾದಿರಾಜಾದಯೋ. ಯೋಗೀಶಾ ಕೃಪಯಂತು ತೇ ಜಯಮುನೇರ್ಭಾವಸ್ಯ ಬೋಧಾ ಇಮೇ. ಶುಕೇನ ಶಾಂತ್ಯಾದಿಷು ವಾङ्ಮಯೇಷು ವ್ಯಾಸೇನ ಧೈರ್ಯಂ ಬುಧಿನೋಪಮೇಯಂ. ಮನೋಜಜಿತ್ಯಾಂ ಮನಸಾಂ ಹಿ ಪತ್ಯ ರಘುತ್ತಮಾಖ್ಯಂ ಸ್ವಗುರುಂ ನಮಾಮಿ. ಆರೂಢಃ ಸಹಸಾ ಯತೀಂದ್ರ ಪದವೀಂ ಗತ್ವಾ ಚ ವಾರಾಣಸೀಂ. ತತ್ರತ್ಯಾನ್ ಕುಮತ ಪ್ರಚಾರ ನಿರತಾನ್ ಅದ್ವೈತಿ ದಿಗ್ಧಂತಿನಃ. ಪ್ರೌಢಾರ್ಥೈ ವಚನೈ ಸುಯುಕ್ತಿಕಚಿತೈ ಸಂಭೀಷಯನ್ ಮೋದಯನ್. ಸತ್ಯಧ್ಯಾನ ಸುಕೇಸರಿ ವಿಜಯತೆ ಪಾದಾಶ್ರಿತ ಶ್ರೀಪತೇಃ. ಪ್ರಾವೋಚದ್ಯೋದಿಕಂ ನ್ಯಾಯ ಸುಧಾ ವಾಕ್ಯಾರ್ಥಚಂದ್ರಿಕಾಂ. ಸತ್ಯಪ್ರಜ್ಞ ಗುರುರ್ದದ್ಯಾತ್ ಪ್ರಜ್ಞಾಂ ವೈದಾಂತಿಕೀಂ ಸದಾ. ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದಪಂಕೇರುಹಂ. ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೇ ನಿಬದ್ಧಾಂಜಲಿಃ. ಚಿತ್ತಂ ಮದ್ಗುಣ ದೋಷಚಿಂತನ ವಿದೌ ನೂನಂ ಮನಾಂಮಾಕೃತಾ. ಸತ್ಯಾಭಿಜ್ಞ ಗುರೋ ತ್ವದಂಘ್ರಿಯುಗಲಂ ಹಿತ್ವಾ ನ ಮೇ ಸದ್ಗತಿಃ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್. ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯಸುಧಾರತಾನ್. ವೇದೇಶಮುನಿಸತ್ಪಾದಸೇವಾ ಸಂಪ್ರಾಪ್ತವೈಭವಾನ್. ಯಾದವಾರ್ಯಾನ್ ವರಸುಧಾ ಟೀಕಾಕಾರಾನ್ ನುಮಃ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ. ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ತೆ ಗುರುನ್ ಮಮ. ಶುಭಾನ್ ಧ್ಯಾಯಂತಿ ಏಕಾಮಾನ್ ಗುರುದೇವ ಪ್ರಸಾದಜಾನ್. ಇತರಾನ್ ಆತ್ಮಪಾಪೋತ್ಥಾನ್ ತೇಷಾಂ ವಿದ್ಯಾ ಫಲಿಷ್ಯತಿ. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್. ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಯದುತಾಪಸಲಭ್ಯಮನಂತಭವೈತ್ತದುತೋ ಪರತತ್ವಮಿಹೈಕಪದಾತ್. ಜಯತೀರ್ಥಕೃತೌ ಪ್ರವಣೋ ನ ಪುನರ್ಭವಭಾಗ್ಭವತೀತಿ ಮತಿರ್ಹಿ ಮಮ. ಶ್ರೀಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ವಿಷ್ಣು ಅನ್ನುವ ಶಬ್ದಕ್ಕೆ ಏನರ್ಥ ಅನ್ನುವುದನ್ನು ನಾವು ತಿಳಿತಾ ಇದ್ದೇವೆ. ವಿ ಅನ್ನುವ ಒಂದು ಅಕ್ಷರವನ್ನು ಬಿಟ್ಟರೆ ಶ ಮತ್ತು ನ ಅನ್ನುವ ಎರಡು ಅಕ್ಷರ. ವಿಷಣ ಅದೇ ವಿಷ್ಣು ಅಂತಾಗಿದೆ. ನ ಅನ್ನೋದಕ್ಕೆ ಬಲ, ಶ ಅನ್ನೋದಕ್ಕೆ ವ್ಯಾಪ್ತಿ ಅಂತರ್ಥ.
ನಕಾರೋ ಬಲಂ ಶಕಾರಃ ಪ್ರಾಣ ಆತ್ಮ. ನಾನು ನಿನ್ನೆ ಹೇಳಿದ್ದೆ ಎಷ್ಟು ದೊಡ್ಡದಾದ ವಾಕ್ಯ ಇದೆ ಅಂತ. ಟೀಕಾಚಾರ್ಯರ ದೊಡ್ಡ ವಾಕ್ಯ ಸಿಗೋದು ಬಹಳ ಅಪರೂಪ. ಈ ವಾಕ್ಯ ಇಡೀ ಒಂದು ಪ್ಯಾರ, ನಕಾರೋ ಬಲಂ ಶಕಾರಃ ಪ್ರಾಣ ಆತ್ಮ ಅನ್ನುವುದು ಶುರುವಾದರೆ ಸರ್ವ ಸಂಹಿತಾ ಅಧ್ಯಯನಂ ಅಬ್ರವೀತ್ ಇತ್ಯರ್ಥ, ಅಲ್ಲಿಗೆ ಮುಗಿಯುತ್ತೆ ನೋಡಿ. ಇದರ ಅರ್ಥವನ್ನು ನಾವು ತಿಳಿದುಕೊಳ್ಳೋಣ. ವಿಷ್ಣು ಅನ್ನುವ ಪದದಲ್ಲಿ ಅಡಗಿರುವಂತಹ ನ ಅನ್ನೋದಕ್ಕೆ ಬಲ ಅಂತರ್ಥ, ಶ ಅನ್ನೋದಕ್ಕೆ ಶರೀರ ಕ್ರಿಯೆ ಅಂತರ್ಥ ಅಥವಾ ವ್ಯಾಪ್ತಿ ಅಂತರ್ಥ. ಹೀಗೆ ನಕಾರ ಮತ್ತು ಶಕಾರಗಳು ಪರಮಾತ್ಮನ ಬಲ ಹಾಗೂ ಪರಮಾತ್ಮನ ಶರೀರದಲ್ಲಿ ನಡೆಯುವ ಕ್ರಿಯೆ ಇದನ್ನು ತಿಳಿಸ್ತದೆ ಅಂತ ಹೇಳಿ, ಆ ವೇದ ಏನನ್ನು ಹೇಳ್ತದೆ ಮುಂದೆ ಅಂದರೆ, ಆ ವೇದದ ಭಾಗವನ್ನು ಮಾತ್ರ ನಿಮಗೆ ಓದ್ತೇನೆ. ಸಯಯೋಹ ಏತೌ ನಕಾರ ಶಕವಾರೌ ಅನುಸಂಹಿತಂ ರುಚೋ ವೇದ ಇತಿ ರುಚಾಂ ಅನುಸಂಹಿತಂ ಸರ್ವಸಂಹಿತಾಸು ನಕಾರ ಶಕಾರೌ ಯೋ ವೇದ ನಕಾರ ಶಕಾರ ತತ್ಸಂಹಿತಾಭಿಃ ಪ್ರತಿಪಾದ್ಯೋ ಯೋ ಅರ್ಥಃ ಸ ಏವ ಸರ್ವತ್ರ ಪೂರ್ವೋತ್ತರವರ್ಣ ತತ್ಸಹಿತಾಭಿಃ ಪ್ರತಿಪಾದ್ಯತೆ ಇತಿ ಯೋ ವೇದ. ಇಷ್ಟು ತನಕ ನಾನೇನೇ ಓದ್ದೆ. ಇದು ಟೀಕಾಚಾರ್ಯರ ಮಾತಲ್ಲ. ಟೀಕಾಚಾರ್ಯರು ತಮ್ಮ ಮಾತಿನಲ್ಲಿ ವೇದವನ್ನು ಹೇಳ್ತಾ ಇದ್ದಾರೆ. ಇದಿಷ್ಟು ವೇದದ ಭಾಗ. ಈ ವೇದದ ಭಾಗಕ್ಕೆ ಏನರ್ಥ ಅಂದರೆ, ಬರೀ ನೀವು ವಿಷ್ಣು ಅನ್ನುವ ಪದದಲ್ಲಿ ಶ ನ ಅನ್ನುವ ಎರಡು ಅಕ್ಷರ, ಅದರ ಮಧ್ಯೆ ಅದರ ಹಿಂದೆ ಅಂತ ವಿಚಾರ ಮಾಡಬೇಡಿ. ಎಲ್ಲ ಕಡೆ ಇದೇ ರೀತಿ, ಎಲ್ಲ ಶಬ್ದಗಳು ತೆಗೆದುಕೊಂಡಾಗ ಇದೇ ರೀತಿ ಮೊದಲ ಮತ್ತು ಎರಡನೆಯ, ಕೆಲವು ಕಡೆ ಎರಡೇ ಅಕ್ಷರ ಇರ್ತದೆ, ಕೆಲವು ಕಡೆ ಮೂರು ಅಕ್ಷರ ಇರ್ತದೆ, ಇರ್ಕೊಳ್ಳಿ. ಅಂತೂ ನಾವು ಮೊದಲ ವರ್ಣ ಪೂರ್ವೋತ್ತರ ವರ್ಣ, ಮೊದಲ ವರ್ಣ ಅನಂತರದ ವರ್ಣಗಳಿಂದ ಪರಮಾತ್ಮನೇ ಪ್ರತಿಪಾದಿತನಾಗಿದ್ದಾನೆ, ಪರಮಾತ್ಮನೇ ಆ ಪೂರ್ವೋತ್ತರ ವರ್ಣಗಳಿಂದ ವಾಚ್ಯನಾಗಿದ್ದಾನೆ ಅಂತ ಯಾರು ಯಾರು ತಿಳಿತಾರೋ ನೋಡಿ. ಬರೀ ವಿಷ್ಣು ಅನ್ನೋ ಶಬ್ದವನ್ನು ಮಾತ್ರ ಪರಮಾತ್ಮ ಪರ ಅಲ್ಲ, ಈ ತರಹ ವೇದದಲ್ಲಿ ಬಂದ ಅನೇಕ ಶಬ್ದಗಳು, ಎಲ್ಲ ಶಬ್ದಗಳು ಆ ಶಬ್ದಗಳ ಪೂರ್ವೋತ್ತರ ವರ್ಣಗಳು, ಅವುಗಳನ್ನು ಯಾರು ಪರಮಾತ್ಮ ಪರವಾಗಿ ತಿಳಿದುಕೊಳ್ಳುತ್ತಾರೆಯೋ, ಇಷ್ಟು ಹೇಳಿ ನಕಾರ ಮತ್ತು ಶಕಾರ, ಬರೀ ನಕಾರ ಶಕಾರ ಅಲ್ಲ, ಇವುಗಳ ಮಧ್ಯದ ಒಂದು ಭಾಗ ಸಂಧಿ ಅಂತ ಕರೀತಾರೆ. ಅವುಗಳಿಂದ ಪ್ರತಿಪಾದ್ಯವಾದ ಅರ್ಥವೇ ಎಲ್ಲ ರುಕ್ಕುಗಳಲ್ಲಿ ಪೂರ್ವೋತ್ತರ ವರ್ಣ ಮೊದಲು ಮತ್ತು ಕೊನೆಯ ವರ್ಣ ಸಂಹಿತೆ ಅವುಗಳಿಂದಲೂ ಕೂಡ ಪ್ರತಿಪಾದ್ಯವಾಗಿದೆ. ಅಂದರೆ ಏನರ್ಥ ಅಂದರೆ, ವಿಷ್ಣು ನಾಮಕ್ಕೆ ಸಮಾನಾರ್ಥಕ ಆ ಎಲ್ಲ ಶಬ್ದಗಳು ಕೂಡ ವಿಷ್ಣು ಅನ್ನುವ ನಾಮಕ್ಕೆ ಏನರ್ಥ ಇದೆ ಆ ಅರ್ಥವನ್ನೇ ಕೊಡ್ತವೆ. ಈ ಜ್ಞಾನಪೂರ್ವಕವಾಗಿ ನಾವು ವೇದದ ಪ್ರತಿಯೊಂದು ಭಾಗವನ್ನು ಅಧ್ಯಯನ ಮಾಡಬೇಕು. ಈಗ ನಾವು ವೇದವನ್ನು ಪಾರಾಯಣ ಮಾಡ್ತೇವೆ, ವೇದವನ್ನು ಕಂಠಪಾಠ ಮಾಡ್ತೇವೆ. ಆದರೆ ಆ ವೇದವನ್ನು ಕಂಠಪಾಠ ಮಾಡುವಾಗ, ವೇದವನ್ನು ಪಾರಾಯಣ ಮಾಡುವಾಗ, ಆ ಸಂಹಿತಾವನ್ನು ಅಧ್ಯಯನ ಮಾಡುವಾಗ ನಾವು ಆ ವೇದದಲ್ಲಿ ಬರತಕ್ಕಂತಹ ಪ್ರತಿಯೊಂದು ಪದವೂ ಕೂಡ ವಿಷ್ಣು ನಾಮಕ್ಕೆ ಏನು ಅರ್ಥವೋ ಆ ಅರ್ಥವುಳ್ಳದ್ದು, ಅಂದರೆ ಪರಮಾತ್ಮ ಅನ್ನೋ ಅರ್ಥವುಳ್ಳದ್ದೇ ಎಲ್ಲ ಶಬ್ದಗಳು ಅನ್ನುವುದಾಗಿ ಚಿಂತನೆಯನ್ನು ಮಾಡಬೇಕು. ವಿಷ್ಣುನಾಮ ನೋಡಿ, ಆ ವಾಕ್ಯದ ಕೊನೆಯ ಭಾಗ ವಿಷ್ಣುನಾಮ ಸಮಾನಾರ್ಥತಾ ಜ್ಞಾನಪೂರ್ವಕತ್ವೇನ. ವಿಷ್ಣುನಾಮಕ್ಕೆ ಏನು ಅರ್ಥ ಇದೆ, ದೇವರು ಅನ್ನೋ ಅರ್ಥ ಇದೆ, ಆ ಅರ್ಥವನ್ನೇ
ನಾವು ಎಲ್ಲ ಶಬ್ದಗಳಿಗೂ ಅರ್ಥ ಅನ್ನುವ ತಿಳುವಳಿಕೆಯಿಂದ ಸರ್ವ ಸಂಹಿತಾ ಅಧ್ಯಯನಂ ಅಬ್ರವೀತ್, ಎಲ್ಲ ಸಂಹಿತೆಯನ್ನು ಕೂಡ ನಾವು ಅಧ್ಯಯನವನ್ನು ಮಾಡಬೇಕು, ಓದಬೇಕು ಅನ್ನುವಂತಹ ಮಾತನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಕಲ್ಪನೆ ಬಂತಲ್ಲ? ನಿನ್ನೆ ದಿವಸ ನಾನು ಆ ವಾಕ್ಯವನ್ನು ಪೂರ್ಣವಾಗಿ ಓದಿದ್ದೆ. ಅದರ ಅಭಿಪ್ರಾಯವನ್ನು ನಾವು ಇಲ್ಲಿ ತಿಳಿದುಕೊಂಡಿದ್ದೇವೆ. ಆದರೆ ಇದರ ಮೇಲೆ ಒಂದು ಪ್ರಶ್ನೆಯನ್ನು ಮಾಡ್ತಾರೆ. ನೀವು ಸಯೋಹ ಏತೌ ನಕಾರ ಶಕಾರೌ ಅಂತ ಒಂದು ವೇದವಾಕ್ಯವನ್ನು ಕೋಟ್ ಮಾಡಿದ್ರಿ. ಆ ವೇದವಾಕ್ಯದಲ್ಲಿ ಏನಿದೆ? ನಕಾರಕ್ಕೆ ಒಂದರ್ಥ, ಶಕಾರಕ್ಕೆ ಒಂದರ್ಥ. ನಕಾರಕ್ಕೆ ಬಲ ಅಂತರ್ಥ, ಶಕಾರಕ್ಕೆ ವ್ಯಾಪ್ತಿ ಅಥವಾ ಶರೀರ ಕ್ರಿಯೆ ಅಂತರ್ಥ. ಇಷ್ಟು ಹೇಳಿಬಿಟ್ರಿ. ಆದರೆ ಈ ವಾಕ್ಯ ವಿಷ್ಣು ಅನ್ನುವ ನಾಮದ ಅರ್ಥವನ್ನು ಹೇಳ್ತಾ ಇದೆ ಅಂತ ಹೇಗೆ ನಿರ್ಧಾರ ಮಾಡ್ತೀರಿ? ಶಕಾರಕ್ಕೆ ಅರ್ಥ ಹೇಳಿದೆ, ನಕಾರಕ್ಕೆ ಅರ್ಥ ಹೇಳಿದೆ ಅಂದ ಕ್ಷಣಕ್ಕೆ ಇದು ವಿಷ್ಣುನಾಮದ ಅರ್ಥ ಆಗಲಿಕ್ಕೆ ಹೇಗೆ ಸಾಧ್ಯ? ಯಾಕೆ ಅಂತಂದರೆ ವಿಷ್ಣು ಅನ್ನುವ ನಾಮದಲ್ಲಿ ಬರೀ ನ ಶ ಎರಡೇ ಇದ್ದರೆ ಆಗ ನೀವು ಇದು ವಿಷ್ಣು ಎನ್ನುವ ನಾಮದ ಅರ್ಥ ಅಂತ ಹೇಳ್ಬೋದು. ಆದರೆ ವಿ ಅನ್ನೋದೊಂದಿದೆಯಲ್ಲ, ವಿ ಅನ್ನುವ ಅಕ್ಷರವನ್ನೇ ಬಿಟ್ಟು ನೀವು ಬರೀ ಶ ಣಗಳಿಗೆ ಅರ್ಥ ಹೇಳಿದೆ ಅಂದ ಮಾತ್ರಕ್ಕೆ ಇದು ವಿಷ್ಣು ಅನ್ನುವ ನಾಮದ ಅರ್ಥ ಆಗಲಿಕ್ಕೆ ಹೇಗೆ ಸಾಧ್ಯ? ಒಂದು ವೇಳೆ ವಿ ಸೇರಿಸಿ ಮೂರೂ ಅಕ್ಷರಗಳಿಗೂ ಅರ್ಥ ಹೇಳಿದರೆ ಆವಾಗ ಇದು ವಿಷ್ಣು ನಾಮದ ಅರ್ಥ ಅಂತ ನಾವು ತಿಳಿಬಹುದಾಗಿತ್ತು. ನಕಾರ ಮತ್ತು ಶಕಾರ ಅನ್ನುವಂತಹ ಎರಡು ಅಕ್ಷರಗಳೇ ವಿಷ್ಣುವಿನ ನಾಮ ಅಲ್ಲ. ಯಾಕೆಂದರೆ ವಿ ಅನ್ನುವಂತಹ ಒಂದು ಅಕ್ಷರವೂ ಕೂಡ ಇಲ್ಲಿದೆ ನೋಡಿ. ನನು ಅತ್ರ ನಕಾರ ಶಕಾರಾರ್ಥ ಪ್ರತಿಪಾದಕತ್ವಂ ಸರ್ವವರ್ಣಾದೇಹೇ ಉಚ್ಯತೆ. ವೇದದಲ್ಲಿ ಬರತಕ್ಕಂತಹ ಎಲ್ಲ ಅಕ್ಷರಗಳಿಗೂ ಕೂಡ ವಿಷ್ಣು ಎನ್ನುವ ನಾಮದಲ್ಲಿ ಸೇರಿದ ನಕಾರ ಶಕಾರಗಳಿಗೆ ಏನರ್ಥವೋ ಆ ಅರ್ಥ ಎನ್ನುವುದಾಗಿ ಹೇಳಿದಿರಿ. ಇದು ನಕಾರ ಶಕಾರದ ಅರ್ಥವನ್ನು ಹೇಳಿದಂತೆ ಆಯಿತೇ ಹೊರತಾಗಿ ವಿಷ್ಣು ಅನ್ನುವ ಪದದ ಅರ್ಥವನ್ನು ಹೇಳಿದಂತೆ ಆಗಲಿಲ್ಲ. ನತು ವಿಷ್ಣುನಾಮಾರ್ಥತ್ವಾತ್, ವಿಷ್ಣುನಾಮದ ಅರ್ಥ ಅಲ್ಲ ಇದು. ಯಾಕೆಂದರೆ ನಹಿ ನಕಾರ ಶಕಾರಾವೇವ ವಿಷ್ಣುನಾಮತ ಇತ್ಯತಃ ಆಹ ಉಪಸರ್ಗತ್ವತಃ ಇತಿ. ನಕಾರ ಶಕಾರಗಳೇ ವಿಷ್ಣು ಅನ್ನುವ ಪದದಲ್ಲಿ ಬರುವ ಅಕ್ಷರಗಳಲ್ಲ ಅಂತ ಯಾರಾದರೂ ಅಂದರೆ ಮುಖ್ಯ ಅವರ ಅಭಿಪ್ರಾಯ ವಿ ಅನ್ನೋದಕ್ಕೆ ನೀವೇನೂ ಅರ್ಥವನ್ನೇ ಹೇಳಿಲ್ಲ, ಶಕಾರ ನಕಾರಗಳಿಗೆ ಅರ್ಥ ಹೇಳಿ ಇದೇ ವಿಷ್ಣು ಅನ್ನುವ ನಾಮದ ಅರ್ಥ ಅಂತ ಹೇಳಿಬಿಟ್ರಿ ಅನ್ನೋದು ಅವರ ಮುಖ್ಯವಾದಂತಹ ಒಂದು ಆಕ್ಷೇಪ. ಆ ಆಕ್ಷೇಪಕ್ಕೆ ಈಗ ಆಚಾರ್ಯರು ಅನುವ್ಯಾಖ್ಯಾನದಲ್ಲಿ ಉತ್ತರವನ್ನು ಕೊಡ್ತಾ ಇದ್ದಾರೆ. ಉಪಸರ್ಗತ್ವತೋ ವೇಸ್ತು, ನೋಡಿ ಎಷ್ಟು ಚೆನ್ನಾಗಿದೆ. ಉಪಸರ್ಗತ್ವತೋ ವೇಸ್ತು ತಾಚ್ಛೀಲ್ಯಾರ್ಥಾತ್ ಪುನಸ್ತಥಾ, ತಾಚ್ಛೀಲ್ಯಾರ್ಥಾತ್ ಪುನಸ್ತತಾ ನಕಾರಶ್ಚ ಶಕಾರಶ್ಚ ನಕಾರಶ್ಚ ಶಕಾರಶ್ಚ ನಾಮರೂಪತಯಾ ಮತೌ ನಾಮರೂಪತಯಾ ಮತೌ. ಈ ಅನುವ್ಯಾಖ್ಯಾನದ ಅರ್ಥವನ್ನು ತಿಳಿದುಕೊಂಡ್ರೆ ನಮಗೆ ವಿ ಅನ್ನೋದಕ್ಕೆ ಏನು ಅರ್ಥ ಅಂತ ಗೊತ್ತಾಗ್ತದೆ. ವಿ ಅನ್ನೋದು ಉಪಸರ್ಗ ಅಂತ. ಉಪಸರ್ಗ ಅಂತನ್ನುವುದಂತೂ ಒಂದು ಪ್ರತ್ಯೇಕವಾದದ್ದು. ಆ ಉಪಸರ್ಗದಿಂದ ನಾವು ಯಾವ ಅರ್ಥಗಳನ್ನು ಬೇಕಾದರೂ ಮಾಡಿಕೊಳ್ಳಬಹುದು. ಉನ್ ಅಂತ, ಈ ವಿ ಎನ್ನುವುದು ಉಪಸರ್ಗವಾದ ಉನ್ ಅನ್ನುವ ತತ್ಸ್ವಭಾವ ಎನ್ನುವಂತಹ ಅರ್ಥವನ್ನು ಹೇಳುವ ಪ್ರತ್ಯಯ. ಆದ್ದರಿಂದ
ಈ ಉಪಸರ್ಗ ವಿ ಅನ್ನೋದು ಮುನ್ನನ್ನುವ ಪ್ರತ್ಯಯ ಇದೆರಡೂ ಕೂಡ ಅಪ್ರಧಾನ. ಎಲ್ಲಿ? ವಿಷ್ಣು ಅನ್ನುವ ನಾಮದಲ್ಲಿ. ವಿಷ್ಣು ಅನ್ನುವ ನಾಮದಲ್ಲಿ ಶ ಮತ್ತು ಣ ಅನ್ನುವುದು ಹೇಗೆ ಪ್ರಧಾನವಾದ ಅಕ್ಷರಗಳು, ಹಾಗೆ ವಿ ಅನ್ನೋದು ಪ್ರಧಾನವಾದ ಅಕ್ಷರ ಅಲ್ಲ, ಅದು ಉಪಸರ್ಗ. ಆದ್ದರಿಂದ ಅದು ಅಪ್ರಧಾನ. ಹಾಗಾದರೆ ಮುಖ್ಯವಾಗಿ ನಕಾರ ಶಕಾರಗಳೇ ವಿಷ್ಣುವಿನ ನಾಮ. ಈ ಅಭಿಪ್ರಾಯದಿಂದ ನಕಾರ ಶಕಾರಗಳಿಗೆ ಹೆಚ್ಚು ಒತ್ತು ಕೊಟ್ಟು ಅದರ ಅರ್ಥವೇ ಎಲ್ಲ ವರ್ಣಗಳಿಗೆ ಅರ್ಥ ಅನ್ನುವುದಾಗಿ ಹೇಳಿದೆ. ವಿಯನ್ನು ಬಿಟ್ಟಿದ್ದೇವೆ ಅಂತ ಅರ್ಥ ಅಲ್ಲ. ವಿ ಅನ್ನೋದು ಉಪಸರ್ಗ, ಅದು ಅಪ್ರಧಾನ. ಅದನ್ನು ಟೀಕಾಚಾರ್ಯರು ಬಿಡಿಸ್ತಾರೆ. ಇನ್ನೊಂದು ಬಾರಿ ನಾನು ಅನುವ್ಯಾಖ್ಯಾನವನ್ನು ಹೇಳ್ತೇನೆ. ಉಪಸರ್ಗತ್ವತೋ ವೇಸ್ತು. ವೇಸ್ತು ಅಂತಂದರೆ ವಿ ಅಂತನ್ನೋದಕ್ಕೆ ಅಂತ ಅರ್ಥ. ಅದು ಉಪಸರ್ಗವಾದದ್ದರಿಂದ ತಾಚ್ಛೀಲ್ಯಾರ್ಥಾತ್ ಉನಸ್ತತಃ. ಉನ್ ಅಂತ ಒಂದು ಪ್ರತ್ಯಯ, ಉನ್ ಅನ್ನುವ ಪ್ರತ್ಯಯ, ವಿ ಅನ್ನುವ ಉಪಸರ್ಗ, ಶ ಣ ಇಷ್ಟೆಲ್ಲ ಸೇರಿ ವಿಷ್ಣು ಅಂತಾಗಿದೆ. ಅಲ್ಲಿ ಉಪಸರ್ಗ ಮತ್ತು ಪ್ರತ್ಯಯ ಎರಡೂ ಕೂಡ ಅಪ್ರಧಾನ. ಶ ಮತ್ತು ಣ ಇದು ಪ್ರಧಾನ. ನಕಾರಶ್ಚ ಶಕಾರಶ್ಚ ನಾಮರೂಪತಯಾ ಮತೌ. ಅದಕ್ಕೆ ವೇದ ನಕಾರ ಶಕಾರಗಳಿಗೆ ಪ್ರಾಶಸ್ತ್ಯವನ್ನು ಕೊಟ್ಟು ಅದರ ಅರ್ಥವನ್ನು ಮಾತ್ರ ಇಲ್ಲಿ ಹೇಳಿದೆ. ಈಗ ಸುಧಾ ನೋಡಿ. ಸತ್ಯಂ ಸಂತಿ ವಿಷ್ಣುನಾಮ್ನಿ ಅನ್ಯೇಪಿ ವರ್ಣಾಃ. ನಿಮಗೆ ಅರ್ಥ ಆಗ್ತದೆ. ಹೌದು, ನೀವು ಹೇಳಿದ ನಿಜ. ಶ ಮತ್ತು ಣ ಎರಡೇ ಅಕ್ಷರಗಳು ವಿಷ್ಣುವಿನ ನಾಮದಲ್ಲಿ ಇಲ್ಲ, ಬೇರೆ ವರ್ಣಗಳು ಕೂಡ ಉಂಟು. ತಥಾಪಿ ಹಾಗಿದ್ದರೂ ಕೂಡ ವಿ ಇತ್ಯಸ್ಯ ಉಪಸರ್ಗತ್ವೇನ, ವಿ ಅನ್ನೋದು ಉಪಸರ್ಗ. ಆದ್ದರಿಂದ ಉತ್ತರ ಪದಾರ್ಥ ವಿಶೇಷಕತ್ವಾತ್ ಉನ್ಪ್ರತ್ಯಯಸ್ಯ ತಾಚ್ಛೀಲ್ಯಾರ್ಥತ್ವಾತ್ ಉಪಸರ್ಜನತ್ವಂ ಮನ್ವಾನಸ್ಯ ವೇದಸ್ಯ ಪ್ರಾಧಾನ್ಯಾತ್. ನೋಡಿ, ವಿ ಅನ್ನೋದು ಉಪಸರ್ಗ. ಆ ಉಪಸರ್ಗ ಏನು ಮಾಡ್ತದೆ ಅಂತ ಕೇಳಿದರೆ, ಮುಂದಿನ ಏನು ಒಂದು ಪದ ಇದೆಯೋ ಆ ಪದದಲ್ಲಿರುವ ಪದಕ್ಕೆ ಒಂದು ಅರ್ಥ ಇದೆ, ಆ ಅರ್ಥದ ಆಧಿಕ್ಯವನ್ನು ಮಾತ್ರ ಹೇಳ್ತದೆ, ಹೊರತಾಗಿ ಅದು ಸ್ವತಂತ್ರವಾಗಿ ಏನನ್ನೂ ಕೂಡ ಹೇಳೋದಿಲ್ಲ. ಮುಂದೆ ಒಂದು ಪದ ಇದೆ ಅಥವಾ ಮುಂದೆ ಒಂದು ಅಕ್ಷರ ಇದೆ, ಆ ಅಕ್ಷರದ ಒಂದು ಅರ್ಥ ಇದೆ, ಆ ಅರ್ಥದ ಆಧಿಕ್ಯವನ್ನು ಮಾತ್ರ ವಿ ಅನ್ನುವ ಉಪಸರ್ಗ ಅನ್ನುವಂಥದ್ದು ಹೇಳ್ತದೆ. ಆದ್ದರಿಂದ ಅದು ಸ್ವತಂತ್ರವಾಗಿ ಏನೂ ಹೇಳದೇ ಇದ್ದದ್ದರಿಂದ ಅಪ್ರಧಾನ. ಇನ್ನು ಉನ್ ಪ್ರತ್ಯಯ ಅಂತನ್ನೋದೇನಿದೆಯೋ ಆ ಉನ್ ಪ್ರತ್ಯಯ ಅನ್ನೋದು ಅದು ಕೂಡ ಸ್ವತಂತ್ರವಾದ ಯಾವ ಅರ್ಥವನ್ನು ಕೂಡ ಹೇಳೋದಿಲ್ಲ. ಆ ಮುಂದಿನ ಪದದ ಏನು ಅರ್ಥ ಇದೆಯೋ ಅದು ಆ ವ್ಯಕ್ತಿಯ ಸ್ವಭಾವ ಅಥವಾ ಆ ವಸ್ತುವಿನ ಸ್ವಭಾವ ಅಂತ ಮಾತ್ರ ಹೇಳ್ತದೆ. ಆದ್ದರಿಂದ ಒಂದು ಆಧಿಕ್ಯವನ್ನು ಹೇಳ್ತದೆ, ಇನ್ನೊಂದು ಸ್ವಭಾವವನ್ನು ಹೇಳ್ತದೆ. ಅದಕ್ಕೋಸ್ಕರವಾಗಿ ಆ ಉನ್ ಪ್ರತ್ಯಯ ಇರಬಹುದು, ವಿ ಅನ್ನೋ ಉಪಸರ್ಗ ಇರಬಹುದು, ಎರಡೂ ಕೂಡ ಅಪ್ರಧಾನ. ಈ ಅಭಿಪ್ರಾಯದಿಂದ ವೇದ ಪ್ರಧಾನವಾದ ನಕಾರ ಮತ್ತು ಶಕಾರ ಎರಡನ್ನೇ ನಾಮಸ್ವರೂಪ ಅಂತ ಅಂಗೀಕಾರ ಮಾಡಿದೆ. ಆದ್ದರಿಂದ ಯಾವ ದೋಷಕ್ಕೂ ಕೂಡ ಅವಕಾಶ ಅಂತನ್ನತಕ್ಕಂಥದ್ದು ಇಲ್ಲ. ನೋಡಿ, ಉಪಸರ್ಜನತ್ವಂ ಮನ್ವಾನಸ್ಯ ವೇದಸ್ಯ ಪ್ರಾಧಾನ್ಯಾತ್ ನಕಾರಶ್ಚ ಶಕಾರಶ್ಚ ದ್ವಾವೇವ ನಾಮಸ್ವರೂಪದಯ ಅಭಿಮತೌ ಇತ್ಯದೋಷಃ. ಎರಡೇ ನಾಮಸ್ವರೂಪ ಅಂತ ನಿರ್ಧಾರಿತವಾಗಿದೆ. ಇದರ ಮೇಲೆ ವ್ಯಾಕರಣದ ಒಂದು ಸಣ್ಣ ವಿಚಾರ. ನಾನು ಉಪಸರ್ಗಾಃ ಕ್ರಿಯಾಯೋಗೆ ನ ಚ ಅತ್ರ ಕ್ರಿಯಾಯೋಗೋ ಅಸ್ತಿ. ಸಾಮಾನ್ಯವಾಗಿ ಉಪಸರ್ಗ ಬಹಳ ಇದೆ. ಪ್ರ, ಪರ, ಅಪ, ಸಮ, ಅನು, ಅವ, ನಿಸ, ನಿರ, ದುಸ, ದುರ, ವಿ, ಆಂಗ್, ಅದಿ, ಅಪಿ ಇದೆಲ್ಲ ಉಪಸರ್ಗಗಳು. ಈ ಉಪಸರ್ಗಗಳನ್ನು
ನಾವು ಕ್ರಿಯಾಪದಕ್ಕೆ ಅನ್ವಯ ಮಾಡ್ಕೋತೇವೆ. ಕ್ರಿಯಾಪದ ಇದ್ದಾಗ ಮಾತ್ರ ಉಪಸರ್ಗದ ಯೋಗ ಅನ್ನೋದು ಎಲ್ಲ ಕಡೆ ಕಂಡಿದೆ. ಈಗ ಉದಾಹರಣೆಗೆ ಉಪಸರ್ಗೇಣ ಧಾತ್ವರ್ಥಾಃ ಬಲಾದನ್ಯತ್ರ ನೀಯತೆ ಅಂತ, ಸ್ವಲ್ಪ ಕಠಿಣ ಆದರೂ ಕೂಡ ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡಿ. ಉಪಸರ್ಗಗಳ ಕೆಲಸ ಏನು ಅಂದರೆ, ಯಾವ ನಾವು ಧಾತುವಿಗೆ ಅನ್ವಯ ಮಾಡ್ತೇವೆ ಆ ಧಾತುವಿಗೆ ಏನು ಅರ್ಥ ಇದೆ ಆ ಅರ್ಥವನ್ನು ಪೂರ್ಣವಾಗಿ ಬದಲಾವಣೆ ಮಾಡುವ ಶಕ್ತಿ ಉಪಸರ್ಗಕ್ಕೆ ಉಂಟು. ಒಂದೇ ಒಂದು ಸಣ್ಣ ಉದಾಹರಣೆಯನ್ನು ನಿಮಗೆ ಕೊಡಬೇಕು ಅಂತಂದರೆ ಗಚ್ಚತಿ ಅಂತಿದೆ ನೋಡಿ. ಗಚ್ಚತಿ ಗಚ್ಚತಿ ಅಂದರೆ ಏನರ್ಥ? ಹೋಗುತ್ತಾನೆ ಅಂತ ಅರ್ಥ, ಹೋಗುತ್ತಾನೆ ಅಂತ ಅರ್ಥ. ಆದರೆ ಈ ಗಚ್ಚತಿ ಅನ್ನೋದಕ್ಕೆ ನೀವು ಒಂದು ಉಪಸರ್ಗವನ್ನು ಹಚ್ಚಿಬಿಡಿ ಸಾಕು, ಬೇರೆ ಏನೂ ಮಾಡಬೇಡಿ. ಆ ಅಂತ ಒಂದು ಉಪಸರ್ಗ, ನಾ ಈಗಾಗಲೇ ಹೇಳಿದ್ನಲ್ಲ 21, ಅದರಲ್ಲಿ ಆ ಅನ್ನೋದು ಒಂದು ಉಪಸರ್ಗ, ಅದನ್ನು ಹಚ್ಚಿಬಿಡಿ. ಅದನ್ನು ಹಚ್ಚಿದರೆ ಏನಾಗುತ್ತೆ? ಆಗಚ್ಚತಿ ಅಂತಾಗತ್ತೆ. ಹಾಗಾದ್ರೆ ಗಚ್ಚತಿ ಅನ್ನುವಾಗ ಏನು ಅರ್ಥ ಆಗಿತ್ತು? ಹೋಗುತ್ತಾನೆ ಅಂತಾಗಿತ್ತು. ಆಗಚ್ಚತಿ ಅಂತಂದಾಗ ಏನಾಗುತ್ತೆ? ಬರುತ್ತಾನೆ, ಹೋಗುತ್ತಾನೆ ಅಲ್ಲ, ಬರುತ್ತಾನೆ. ನೋಡಿ, ಗಚ್ಚತಿ ಹೇಗೆ ಇದೆಯೋ ಹಾಗೇ ಇದೆ. ಅದಕ್ಕೆ ಆ ಅನ್ನುವಂತಹ ಉಪಸರ್ಗದ ಸಂಬಂಧವನ್ನು ಮಾಡಿದಾಗ ಅದು ನಮಗೆ ಪೂರ್ಣವಾದ ವಿರುದ್ಧವಾದ ಹೋಗು ಅನ್ನುವ ಅರ್ಥಕ್ಕೂ ಬರು ಅನ್ನೋದು ಅರ್ಥಕ್ಕೂ, ಹೋಗುತ್ತಾನೆ ಅನ್ನೋದಕ್ಕೂ ಬರುತ್ತಾನೆ ಅನ್ನೋದಕ್ಕೂ ವಿರೋಧ ಇದೆಯಲ್ಲೋ, ಪೂರ್ಣವಾಗಿ ಪೂರ್ವ ಪಶ್ಚಿಮ. ಇದು ಉಪಸರ್ಗ ಮಾಡುವ ಕೆಲಸ. ಅಂದಮೇಲೆ ಸಾಮಾನ್ಯವಾಗಿ ಉಪಸರ್ಗ ಅನ್ನೋದು ಕ್ರಿಯಾಪದದ ಜೊತೆಗೆ ಸಂಬಂಧ ಅನ್ನೋದು ಉಳ್ಳದ್ದಾಗಿರುತ್ತೆ. ವಿಷ್ಣು ಅನ್ನುವಂತಹ ಪದದಲ್ಲಿ ಕ್ರಿಯಾಪದಕ್ಕೆ ಅವಕಾಶನೇ ಇಲ್ಲ. ಅಂದಮೇಲೆ ಈ ವಿ ಅನ್ನೋದನ್ನು ನೀವು ಉಪಸರ್ಗ ಅಂತ ಹೇಗೆ ಹೇಳ್ತೀರಿ ಅಂತನ್ನುವಂತಹ ಒಂದು ಪ್ರಶ್ನೆ. ಅದಕ್ಕೆ ಉತ್ತರ ತತ್ ಕಥಂ ಉಪಸರ್ಗತ್ವಂ. ಕ್ರಿಯಾಪದ ಇದ್ದರೆ ಮಾತ್ರ ಉಪಸರ್ಗ ಆಗ್ತದೆ, ಇಲ್ಲಿಯಾದರೂ ಕ್ರಿಯಾಪದ ಇಲ್ಲ, ಆದ್ದರಿಂದ ಇದನ್ನು ಉಪಸರ್ಗ ಅಂತ ಹೆಂಗೆ ಕರೀತೀರಿ ಅಂದರೆ, ಮೈವಂ ಶೋಂತಕರ್ಮಣಿ ನುಸ್ತುತೌ ಇತಿ ಧಾತುದ್ವಯ ರೂಪತ್ವಾಂಗೀಕಾರಾತ್ ಅತಏವ ತಾಚ್ಛೀಲಿಕ ಪ್ರತ್ಯಯೋತ್ಪತ್ತ್ಯುಪಪತ್ತಿ. ನೋಡಿ, ಅದಕ್ಕೆ ಒಂದು ಸಣ್ಣದಾದ ಉತ್ತರ. ಶ ಮತ್ತು ಣ ಇದೆ. ಈ ಶ ಮತ್ತು ಣಗಳು ಶೋ ಅಂತಃಕರ್ಮಣಿ ನುಸ್ತುತವು ಅಂತ ಎರಡು ಧಾತುಗಳು. ಆ ಎರಡು ಧಾತುಗಳ ರೂಪನೇ ಇದು. ಇಲ್ಲಿ ಕ್ರಿಯಾ ಇಲ್ಲ ಅನ್ಬೇಡಿ. ಶ ಅನ್ನೋದು ಒಂದು ಮೂಲ ಕ್ರಿಯೆಯ ಭಾಗವೇ, ನ ಅನ್ನೋದು ಕೂಡ ಮೂಲ ಕ್ರಿಯಾ ಭಾಗವೇ. ಹೀಗೆ ಧಾತುಗಳ ರೂಪವೇ ಶ ಮತ್ತು ಣವೇ ಹೊರತಾಗಿ ಧಾತುಗಳ ರೂಪ ಅಲ್ಲ. ಶ ಣಗಳು ಧಾತು ರೂಪಗಳು ಆಗಿದ್ದಿಲ್ಲ ಅಂದರೆ ಆಗ ಇಲ್ಲಿ ವಿ ಅನ್ನೋದನ್ನು ಉಪಸರ್ಗ ಅಂತ ಹೇಳಲಿಕ್ಕೆ ಬರ್ತಾ ಇರಲಿಲ್ಲ. ಶೋ ಅಂತಃಕರ್ಮಣಿ ನುಸ್ತುತೌ ಅಂತ ಹೀಗೆ ಎರಡು ಧಾತುಗಳ ರೂಪ ಅಂತ ಅಂಗೀಕಾರ ಮಾಡಿದ್ದರಿಂದ ಧಾತು ಇಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಆದ್ದರಿಂದಲೇ ಉನ್ನನ್ನುವ ಸ್ವಭಾವ ಅನ್ನುವ ಅರ್ಥದ ಪ್ರತ್ಯಯವೂ ಕೂಡ ಬರಲಿಕ್ಕೆ ಯಾವುದೇ ಒಂದು ಸಮಸ್ಯೆ. ತಸ್ಮಾತ್ ಸಮನ್ವಯೋ ವಿಷ್ಣು, ತಸ್ಮಾತ್ ಸಮನ್ವಯೋ ವಿಷ್ಣು ಸ್ವರವರ್ಣ ಪದಾತ್ಮನಃ, ಸ್ವರವರ್ಣ ಪದಾತ್ಮನಃ ಅಪಿವೇದಸ್ಯ ಕಿಮುತ, ಅಪಿವೇದಸ್ಯ ಕಿಮುತ ವಾಕ್ಯರೂಪೇಣ ಸಂಗತಿ, ವಾಕ್ಯರೂಪೇಣ ಸಂಗತಿ. ವೇದದಲ್ಲಿ ಬರತಕ್ಕ ಎಲ್ಲ ಶಬ್ದಗಳಿಗೂ ಅರ್ಥ ಏನು ಅಂದರೆ, ವಿಷ್ಣು ಅನ್ನೋ ಶಬ್ದಕ್ಕೆ ಏನು ಅರ್ಥವೋ ಅದೇ ಅರ್ಥ. ಎಲ್ಲವೂ ವಿಷ್ಣುವಿನ ನಾಮಗಳು, ಎಲ್ಲ ಶಬ್ದಗಳಿಗೂ ಭಗವಂತ ಎನ್ನುವಂತಹ ಅರ್ಥ. ಇದನ್ನು ನಾವು ಅನೇಕ ಶ್ರುತಿಗಳ ಸಂಯೋಜನೆಯಿಂದ ತಿಳಿಸಿಕೊಟ್ವಿ. ಮತ್ತು ವಿಷ್ಣು ಅನ್ನುವ ಪದಕ್ಕೆ ಏನು ಅರ್ಥ ಅನ್ನೋದನ್ನು ಕೂಡ
ತಿಳಿದಿದ್ದೇವೆ. ವಿ ಅಂದರೆ ಏನು, ಶ ಅಂದರೆ ಏನು, ನ ಅಂದರೆ ಏನು ಅನ್ನುವಂತಹ ವಿಚಾರವನ್ನು ಕೂಡ ಈಗಾಗಲೇ ತಿಳಿದುಕೊಂಡಿದ್ದೇವೆ. ಈ ಅನುವ್ಯಾಖ್ಯಾನಕ್ಕೆ ಏನರ್ಥ ಅಂತಂದರೆ, ಪೂರ್ವೋತ್ತರ ವರ್ಣಗಳು ಹಾಗೂ ಅವರ ಸಂಧಿಭಾಗ ಹೀಗೆ ಎಲ್ಲ ವರ್ಣಗಳು ಕೂಡ ಭಗವಂತನನ್ನು ಹೇಳ್ತವೆ ಅಂತ ಹೇಳಿದ್ವಿ. ಸ್ವರ ವರ್ಣ ಈ ರೂಪದಿಂದ ವೇದಕ್ಕೆ ನಾವು ಪರಮಾತ್ಮನಲ್ಲಿ ಸಮನ್ವಯ ಇದೆ ಎನ್ನುವುದಾಗಿ ತಿಳಿದುಕೊಳ್ತೇವೆ. ನೋಡಿ, ಅಂದರೆ ಸಮಗ್ರವಾದ ವೇದಕ್ಕೆ ಭಗವಂತ ಅರ್ಥ ಅಂತ ತಿಳಿಯೋದಕ್ಕೂ, ವೇದಗಳಲ್ಲಿರುವ ಒಂದೊಂದು ಭಾಗಗಳಿಗೆ ಪರಮಾತ್ಮ ಅರ್ಥ ಅಂತ ತಿಳಿದುಕೊಳ್ಳೋದಕ್ಕೂ, ವೇದದ ಒಂದು ವಾಕ್ಯಕ್ಕೆ ಪರಮಾತ್ಮ ಅಂತ ಅರ್ಥ ತಿಳಿದುಕೊಳ್ಳೋದಕ್ಕೂ, ವೇದದ ಒಂದು ಪದಕ್ಕೆ ಭಗವಂತ ಅರ್ಥ ಅಂತ ತಿಳಿದುಕೊಳ್ಳೋದಕ್ಕೂ, ವೇದದ ಒಂದು ಅಕ್ಷರಕ್ಕೆ ಪರಮಾತ್ಮ ಅಂತ ಅರ್ಥ ತಿಳಿದುಕೊಳ್ಳೋದಕ್ಕೂ, ವೇದದ ಅಕ್ಷರದಲ್ಲಿರುವಂತಹ ಸ್ವರಕ್ಕೆ, ವ್ಯಂಜನಕ್ಕೆ ಅಥವಾ ಸಂಹಿತಾಗೆ ಅಥವಾ ಸಂಧಿಗೆ ಭಗವಂತ ಅಂತ ಅರ್ಥ ತಿಳಿದುಕೊಳ್ಳೋದಕ್ಕೂ ಎಷ್ಟು ವ್ಯತ್ಯಾಸ ಇದೆ. ವ್ಯತ್ಯಾಸ ಮಾತ್ರ ಅಲ್ಲ, ಭಗವಂತ ಎಷ್ಟು ರೀತಿಯಿಂದ ವೇದಗಳಿಂದ ಪ್ರತಿಪಾದ್ಯನಾಗ್ತಾನೆ, ಭಗವಂತ ಎಷ್ಟು ರೀತಿಯಿಂದ ವೇದಗಳಲ್ಲಿರುವ ಶಬ್ದಗಳಿಂದ ವಾಚ್ಯನಾಗ್ತಾನೆ ಅಂತ ಊಹೆ ಮಾಡಲಿಕ್ಕೂ ಕೂಡ ಸಾಧ್ಯ ಇಲ್ಲ. ಆದ್ದರಿಂದ ಪದ ಸಮನ್ವಯ, ವಾಕ್ಯ ಸಮನ್ವಯ, ಹೀಗೆ ವೇದದ ಸಮನ್ವಯ ಅಂತ ಭಾವಿಸಬೇಡಿ. ಸ್ವರ ಸಮನ್ವಯ, ವರ್ಣ ಸಮನ್ವಯ, ಸಂಹಿತಾ ಸಮನ್ವಯ, ಸಂಧಿ ಸಮನ್ವಯ ಅನ್ನುವುದಾಗಿಯೂ ಕೂಡ ಚಿಂತನೆಯನ್ನು ಮಾಡಿ ಎನ್ನುವುದಾಗಿ ತಿಳಿಸಿಕೊಟ್ಟಿದ್ದಾರೆ. ಯೌ ಪುರಾ ಸರ್ವಶಬ್ದಾನಾಂ ಪ್ರತಿಪದ ಸಮನ್ವಯ ವಾಕ್ಯ ಸಮನ್ವಯಶ್ಚ ವಿಷ್ಣು ಉಕ್ತೌ ತಾವೇತಾಭಿಃ ಶ್ರುತಿಭಿಃ ಸಿದ್ಧೌ ಇತ್ಯರ್ಥಃ. ಎಲ್ಲ ಶಬ್ದಗಳಿಗೂ ಪರಮಾತ್ಮನಲ್ಲಿ ಪ್ರತಿಪದ ಸಮನ್ವಯ ಹಾಗೂ ವಾಕ್ಯ ಸಮನ್ವಯ ಇದೆ ಅಂತ ನಾವು ಹೇಳಿದ್ವಿ. ಆ ಪದ ಸಮನ್ವಯ, ವಾಕ್ಯ ಸಮನ್ವಯ ಅನ್ನೋದು ಈಗ ಈ ಶ್ರುತಿಗಳಿಂದ ನಮಗೆ ಸಿದ್ಧವಾಯಿತು ಅನ್ನುವುದಾಗಿ ಹೇಳ್ತಾರೆ. ಅಂದರೆ ಕೈಮುತ್ತಿನ್ಯಾಯ ಸಿದ್ಧ. ಸ್ವರವರ್ಣಗಳೇ, ಒಂದೊಂದು ವರ್ಣಗಳೇ ಭಗವಂತನನ್ನು ಹೇಳಿದಾಗ ಪದ ಭಗವಂತನನ್ನು ಹೇಳ್ತದೆ, ವಾಕ್ಯ ಭಗವಂತನನ್ನೇ ಹೇಳ್ತದೆ ಅಂತ ಮತ್ತೇನು ಹೇಳುವುದು ಅನ್ನುವುದಾಗಿ ಕೈಮುತ್ಯನ್ಯಾಯ ಸಿದ್ಧ ಅನ್ನುವುದಾಗಿ ಹೇಳ್ತಾರೆ. ತಸ್ಮಾತ್ ಸಮನ್ವಯೋ ವಿಷ್ಣು ಸ್ವರವರ್ಣ ಪದಾತ್ಮನಃ ಅಪಿ ವೇದಸ್ಯ ಕಿಮುತ ವಾಕ್ಯರೂಪೇಣ ಸಂಗತಿ ಅನ್ನುವುದಾಗಿ ನೋಡಿ. ಇನ್ನ ಉಪಪತ್ಯಪೇಕ್ಷಾ ಶ್ರುತಯ ಪ್ರಾಗುದಾಹೃತಾ ಇದಾನೀಂ ಸ್ಪಷ್ಟಂ ಪದವಾಕ್ಯ ಸಮನ್ವಯ ಪ್ರತಿಪಾದನೀ ಉದಾಹರತಿ ಘೋಷಾಹ ಇತಿ. ಒಟ್ಟು ಆಚಾರ್ಯರು ಸರ್ವಶಬ್ದ ಸಮನ್ವಯ, ವೇದಗಳಲ್ಲಿರುವಂತಹ ಸರ್ವ ವಾಕ್ಯಗಳ ಸಮನ್ವಯ, ಸರ್ವ ಪದ ಸಮನ್ವಯವನ್ನು ಮಾಡಲಿಕ್ಕೆ ಹೊರಟಿದ್ದಾರೆ. ಈಗಾಗಲೇ ಆ ಸಮನ್ವಯದ ವಿಷಯದಲ್ಲಿ ವೇದವನ್ನೇ ಪ್ರಮಾಣವನ್ನಾಗಿ ಉದಾಹರಣೆಯನ್ನು ಮಾಡಿದ್ದಾರೆ. ಆದರೆ ಆ ವೇದದ ವಾಕ್ಯಗಳನ್ನು ಪ್ರಮಾಣವನ್ನು ಉದಾಹರಣೆ ಮಾಡುವಾಗ ಸ್ವಲ್ಪ ನಮಗೆ ಎರಡೆರಡು ವೇದ ವಾಕ್ಯಗಳನ್ನು ಸೇರಿಸಿಕೊಂಡು ಅರ್ಥ ಮಾಡಿಕೊಳ್ಳುವ ಒಂದು ಪ್ರಸಂಗ ಇತ್ತು. ನಿಮಗೆ ಗೊತ್ತಿದೆ. ಮೊದಲನೇದಾಗಿ ಐತಿ ಬ್ರಹ್ಮ ಅಂತ ಒಂದು ವೇದವಾಕ್ಯ, ಅಕಾರೋ ವೈ ಸರ್ವಾವಾಕ್ ಅಂತ ನೀವು ಕೇಳಿದ್ದೀರಿ ಈಗಾಗಲೇ. ಹೀಗೆ ಎರಡು ವಾಕ್ಯಗಳನ್ನು ಸೇರಿ ಅರ್ಥಾತ್ ಈ ಎರಡು ವಾಕ್ಯಗಳು ಕೂಡಬೇಕು ಅಂತಂದರೆ ಭಗವಂತ ಸರ್ವಶಬ್ದಗಳಿಂದ ವಾಚ್ಯನಾದರೆ ಮಾತ್ರ. ಅದರಂತೆ ಯದ್ವಾಚ ಓಮಿತಿ ಯಚ್ಚ ನೈತಿ ಯಚ್ಚ ಅಸ್ಯ ಕ್ರೂರಂ
ಅಂತ ಎಲ್ಲ ಪದಗಳಿಗೂ ಅರ್ಥವನ್ನು ತಿಳಿದರೆ ಮೋಕ್ಷ ಆಗ್ತದೆ ಅಂತ ಒಂದು ವಾಕ್ಯ. ತಮೇವಂ ವಿದ್ವಾನ್ ಅಮೃತಯ ಭವತಿ ನಾಣ್ಯಪ್ಪಂಥ ವಿದ್ಯತೆ ಅಯನಾಯ, ಭಗವಂತನ ಜ್ಞಾನದಿಂದ ಮೋಕ್ಷ ಅಂತ ಒಂದು ವಾಕ್ಯ. ಈ ಎರಡು ವಾಕ್ಯಗಳನ್ನು ಕೂಡ ನಾವು ಸೇರಿಸಿದಂತಹ ಸಂದರ್ಭದಲ್ಲಿ ಭಗವಂತನನ್ನ ಎಲ್ಲ ಪದಗಳಿಗೆ ಅರ್ಥ ಮಾಡಿಕೊಂಡ್ರೆ, ಆ ರೀತಿಯಾಗಿ ಜ್ಞಾನ ಮಾಡಿಕೊಂಡ್ರೆ ಮೋಕ್ಷ ಆಗ್ತದೆ ಅನ್ನುವಂತಹ ಅರ್ಥವನ್ನು ಕೂಡ ನಮಗೆ ಇಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಹಾಗಾದರೆ ಈಗ ವಿಚಾರ ಮಾಡಿ, ನಾವು ಸರ್ವಶಬ್ದ ಸಮನ್ವಯವನ್ನು ತಿಳಿಸುವಾಗ, ಸರ್ವಶಬ್ದ ಸಮನ್ವಯದ ವಿಷಯದಲ್ಲಿ ಪ್ರಮಾಣವನ್ನು ಕೊಡುವಾಗ ಎರಡೆರಡು ವಾಕ್ಯಗಳನ್ನು ಕೊಟ್ಟು ಈ ಎರಡು ವಾಕ್ಯಗಳನ್ನು ಸೇರಿಸಬೇಕು ಅಂತಂದರೆ ಸರ್ವಶಬ್ದ ಸಮನ್ವಯವನ್ನು ಒಪ್ಪಿಕೊಳ್ಳಬೇಕು ಅನ್ನುವ ಹಾಗೆ ಕೊಟ್ಟಿದ್ವಿ. ಇನ್ನು ಮುಂದೆ ಹೇಳ್ತಾರೆ ಶ್ರೀಮದಾಚಾರ್ಯರು, ಸರ್ವಶಬ್ದ ವಿಷಯದಲ್ಲಿ ಪ್ರಮಾಣವನ್ನು ಕೊಡ್ತೀವಿ. ಈ ಪ್ರಮಾಣ ಸಾಕ್ಷಾತ್ ಪ್ರಮಾಣ, ಡೈರೆಕ್ಟ್. ಅಂದರೆ ನಾವು ಯಾವ ಎರಡು ವಾಕ್ಯಗಳನ್ನು ಕೂಡಿಸೋದು ಅಥವಾ ಅದಕ್ಕೊಂದು ಯುಕ್ತಿಯನ್ನು ಮನಸ್ಸಿನಲ್ಲಿ ಚಿಂತನೆ ಮಾಡೋದು, ಯಾವುದೋ ನಿಯಮವನ್ನು ತರೋದು, ಇದು ಯಾವುದೂ ಇಲ್ಲ. ನೇರವಾಗಿ ಎಲ್ಲ ಶಬ್ದಗಳು ಭಗವಂತನನ್ನೇ ಹೇಳ್ತವೆ ಅನ್ನೋದಕ್ಕೆ ಪ್ರಮಾಣ. ಹಿಂದೆ ಕೊಟ್ಟ ಪ್ರಮಾಣ ಯುಕ್ತಿಯನ್ನು ಅಪೇಕ್ಷೆ ಮಾಡುವ ವೇದ ಪ್ರಮಾಣ. ಈಗ ಕೊಡುವಂತಹ ವೇದ ಪ್ರಮಾಣ ಯುಕ್ತಿಯನ್ನು ಅಪೇಕ್ಷಾ ಮಾಡದ ವೇದ ಪ್ರಮಾಣ ಅನ್ನುವುದನ್ನು ಸ್ವಲ್ಪ ಅರ್ಥ ಮಾಡಿಕೊಳ್ಬೇಕು. ಅದನ್ನೇ ಇದಾನೀಂ ಈಗ ಸ್ಪಷ್ಟವಾಗಿ ಪದ ವಾಕ್ಯ ಸಮನ್ವಯ, ಪದ ಸಮನ್ವಯ ವಾಕ್ಯ ಸಮನ್ವಯವನ್ನು ಪ್ರತಿಪಾದನೆ ಮಾಡತಕ್ಕ ಶ್ರುತಿಯನ್ನು ಉದಾಹರಣೆ ಮಾಡ್ತಾ ಇದ್ದಾರೆ ನೋಡಿ. ಘೋಷಾಃ ಸರ್ವೇಪಿ ವೇದಾಶ್ಚ, ಘೋಷಾಃ ಸರ್ವೇಪಿ ವೇದಾಶ್ಚ, ಸರ್ವೇ ವೇದಾಶ್ಚ ಯತ್ಪದಂ, ಸರ್ವೇ ವೇದಾಶ್ಚ ಯತ್ಪದಂ, ಇಂದ್ರಂ ಮಿತ್ರಂ ಯಮಿಂದ್ರಶ್ಚ, ಇಂದ್ರಂ ಮಿತ್ರಂ ಯಮಿಂದ್ರಶ್ಚ, ಪ್ರಥಮಂ ಸಂಕೃತಿಸ್ತಥಾ, ಪ್ರಥಮಂ ಸಂಕೃತಿಸ್ತಥಾ, ನಾಮಧಾಃ ಸರ್ವದೇವಾನಾಂ, ನಾಮಧಾಃ ಸರ್ವದೇವಾನಾಂ, ಏಕ ಇತ್ಯಾದಿಕಾ ಶ್ರುತಿ, ಏಕ ಇತ್ಯಾದಿಕಾ ಶ್ರುತಿ, ಪ್ರಮಾಣಂ ಉಕ್ತ ವಿಷಯೇ, ಪ್ರಮಾಣಂ ಉಕ್ತ ವಿಷಯೇ. ಈಗ ನೋಡಿ, ಈ ಅನುವ್ಯಾಖ್ಯಾನದಲ್ಲಿ ಅನೇಕ ಶ್ರುತಿಗಳನ್ನು ಹೇಳಿದ್ದಾರೆ. ಒಂದೊಂದು ಶ್ರುತಿಗಳನ್ನು ಕೂಡ ಯಾವುದು ಅನ್ನೋದನ್ನು ಟೀಕಾಚಾರ್ಯರು ಸುಧೆಯಲ್ಲಿ ನಮಗೆ ಬಿಡಿಸಿ ತೋರಿಸ್ತಾರೆ. ಆದರೆ ಅನುವ್ಯಾಖ್ಯಾನದಲ್ಲಿ ಅನೇಕ ಪ್ರಮಾಣಗಳನ್ನು ಸಾಕ್ಷಾತ್ತಾದ ನೇರವಾಗಿ ವಾಕ್ಯ ಸಮನ್ವಯ ಪದ ಸಮನ್ವಯ ಎಲ್ಲದಕ್ಕೂ ಪರಮಾತ್ಮನಲ್ಲಿದೆ ಅಂತ ತಿಳಿಸುವ ಪ್ರಮಾಣ. ಮೊದಲನೇದಾಗಿ ತಾವಾ ಏತಾಃ ಸರ್ವಾ ರುಚಃ ಸರ್ವೇ ವೇದಾಃ ಸರ್ವೇ ಘೋಷಾಃ ಏಕೈವ ವ್ಯಾಹೃತಿಃ ಪ್ರಾಣಾಃ ಏವ. ಇದು ಮೊದಲನೇದಾದಂಥದ್ದು. ಎರಡನೇದಾಗಿ ಸರ್ವೇ ವೇದಾಃ ಯತ್ ಪದಮಾಮನಂತಿ, ಇದು ಎರಡನೇದ್ದು. ಮೂರನೇದ್ದು ಇಂದ್ರಂ ಮಿತ್ರಂ ವರುಣಂ ಅಗ್ನಿಂ ಆಹುಃ ಅತೋ ದಿವ್ಯಃ ಸುಪರ್ಣೋ ಗರುತ್ಮಾ, ಇದು ಮೂರನೇದ್ದು. ನಾವು ಯಾವ ಶ್ರುತಿಯನ್ನು ಕೊಡ್ತಾ ಇದ್ದೇವೆ ಗೊತ್ತಾಯ್ತಲ್ಲ. ಈ ಎಲ್ಲ ಶ್ರುತಿಗಳು ಕೂಡ ಭಗವಂತನನ್ನೇ ಎಲ್ಲ ಶಬ್ದಗಳು ಹೇಳ್ತವೆ. ಎಲ್ಲ ಶಬ್ದಗಳಿಗೂ ಭಗವಂತನಲ್ಲಿಯೇ ಸಮನ್ವಯ ಅನ್ನುವುದಕ್ಕೆ ಸಾಕ್ಷಾತ್ತಾದ ಪ್ರಮಾಣಗಳು. ಇನ್ನು ನಾಲ್ಕನೇದಾಗಿ ಏಕಂ ಸದ್ವಿಪ್ರ ಬಹುಧಾ ವದಂತಿ ಅಗ್ನಿಂ ಯಮಂ ಮಾತರಿಶ್ವಾನಮಾಹುಃ, ಇದು 4. ಇನ್ನು ಐದನೇದು ಯಂ ಇಂದ್ರಂ ಆಹುಃ ವರುಣಂ ಯಮಾಹುಃ ಯಂ ಮಿತ್ರಂ ಆಹುಃ ಯಮು ಸತ್ಯಮಾಹುಃ, ಇದು 5. 6 ಸಪ್ತ
ಪ್ರಥಮ ಸಂಕೃತಿ ವಿಶ್ವಕರ್ಮ ಸಪ್ರಥಮೋ ಮಿತ್ರೋ ವರುಣೋ ಅಗ್ನಿ. 7 ಏವೋ ದೇವಾನಾಂ ನಾಮಧ ಏಕ ಏವ. ಹೀಗೆ 7 ಮೇಲ್ನೋಟಕ್ಕೆ ನಮಗೆ ಸಿಗ್ತದೆ. ಆದರೆ ಇನ್ನೂ ನಾವು ಹುಡುಕ್ತಾ ಹೋದರೆ ಬೇಕಾದಷ್ಟು ಪ್ರಮಾಣಗಳು, ವೇದ ಪ್ರಮಾಣಗಳು ಸಮನ್ವಯ ವಿಷಯದಲ್ಲಿ ಸಾಕ್ಷಾತ್ತಾಗಿ ನಮಗೆ ಸಿಗಲಿಕ್ಕೆ ಸಾಧ್ಯ. ಇತ್ತೇತಾನಿ ವಾಕ್ಯಾನಿ, ಇವೇ ಮೊದಲಾದಂತಹ ವಾಕ್ಯಗಳು. ಏತೈಹಿ ಪ್ರತೀಕೈಹಿ ಉಪಾತ್ತಾನಿ, ಆಚಾರ್ಯರು ಆ ವಾಕ್ಯದ ಮೊದಲ ಭಾಗವನ್ನು ಹಿಡಿದು ನಮಗೆ ತೋರಿಸಿಕೊಟ್ಟಿದ್ದಾರೆ. ತಾವಾ ಏತಾಹ ಅನ್ನೋದನ್ನು ಸರ್ವೇ ಘೋಷಾಹ ಅನ್ನುವ ಪದದಿಂದ ತಿಳಿಸಿಕೊಟ್ಟಿದ್ದಾರೆ. ಸರ್ವೇ ವೇದ ಯತ್ ಪದಮಾಮನಂತಿ ಅನ್ನೋದು ಸರ್ವೇ ವೇದಾಶ್ಚ ಯತ್ ಪದಂ ಅನ್ನೋ ಪದದಿಂದ ತಿಳಿಸಿಕೊಟ್ಟಿದ್ದಾರೆ. ಇಂದ್ರಂ ಮಿತ್ರಂ ಯಮಿನ್ ಅಂತ ಅನ್ನೋದು ಒಂದು, ಯಮೀಂದ್ರಮಾಹು ಯಂ ವರುಣಮಾಹು ಅನ್ನೋದು ಒಂದು. ಅದರಂತೆ ಸಂಕೃತಿ ಅಂತ ಒಂದಿದೆ ಮೇಲೆ ಅನುವ್ಯಾಖ್ಯಾನದಲ್ಲಿ. ಸಪ್ರಥಮ ಸಂಕೃತಿ ವಿಶ್ವಕರ್ಮ ಅನ್ನುವ ಶ್ರುತಿಯನ್ನು ಆ ಸಂಕೃತಿ ಅನ್ನೋ ಪದ ನಮಗೆ ತಿಳಿಸಿಕೊಡ್ತಾ ಇದೆ. ಯೋ ದೇವಾನಾಂ ನಾಮಧ ಏಕದೇವ ಅನ್ನೋದು ನಾಮಧ ಅನ್ನುವ ಪದ ತಿಳಿಸಿಕೊಡ್ತದೆ. ಅಂತೂ ನಾವೇನು 7 ಶ್ರುತಿಗಳನ್ನು ಕಂಡಿದ್ದೇವೆ. ಈ 7 ಶ್ರುತಿಗಳ ಒಂದೊಂದು ಭಾಗವನ್ನು ಆಚಾರ್ಯರು ಅನುವ್ಯಾಖ್ಯಾನದಲ್ಲಿ ನಮಗೆ ತಿಳಿಸಿ ಹೇಳಿದ್ದಾರೆ. ಇತ್ಯಾದಿಕಾ ಶ್ರುತಿ ಪ್ರಮಾಣಂ ಉಕ್ತ ವಿಷಯೇ. ಉಕ್ತ ವಿಷಯ ಅಂದರೆ ಹಿಂದೆ ಹೇಳಿದ ಭಗವಂತನ ಸಮನ್ವಯದ ವಿಷಯದಲ್ಲಿ ಇವೆಲ್ಲವೂ ಕೂಡ ಪ್ರಮಾಣವಾಗುತ್ತವೆ. ಇತ್ಯಾದಿಕ ಎನ್ನುವುದಾಗಿ ಅನುವ್ಯಾಖ್ಯಾನದಲ್ಲಿ ಆದಿಪದವನ್ನು ಕೊಟ್ಟಿದ್ದಾರೆ. ಆ ಆದಿಪದ ಏನನ್ನ ಹೇಳ್ತದೆ? ಇವೇ ಮೊದಲಾದ ಅಂತರ್ಥ. ಇನ್ಯಾವ ತೆಗೆದುಕೊಳ್ಳಬೇಕು ಅಂದರೆ ನಾಮಾನಿ ಸರ್ವಾಣಿ ಯಮಾವಿಶಂತಿ ತಂ ವೈ ವಿಷ್ಣುಂ ಪರಮಂ ಅಂತ ಇವೇ ಮೊದಲಾದಂತಹ ಶ್ರುತಿಗಳನ್ನು ತೆಗೆದುಕೊಳ್ಳಬೇಕು ಅಂತ. ಅತ್ರ ದ್ವಿತೀಯ ಅಂತಿಮ ಶ್ರುತಯ ಸಮನ್ವಯ ಸಿದ್ಧಯೇ ಪ್ರಮಾಣಂ ಸಮನ್ವಯದ್ವಯೇ ಪ್ರಮಾಣಂ ಅನ್ಯಾಸ್ತು ವಾಕ್ಯಾನ್ವಯೇ. ಸ್ವಲ್ಪ ನಾವು ಯೋಚನೆ ಮಾಡಬೇಕು. ಆಚಾರ್ಯರಂತೂ ಅನುವ್ಯಾಖ್ಯಾನದಲ್ಲಿ ಇಷ್ಟು ಶ್ರುತಿಗಳನ್ನು ಪ್ರಮಾಣವನ್ನಾಗಿ ಕೊಟ್ಟರು. ನಾವು ಲೆಕ್ಕ ಹಾಕಿದ್ವಿ 7ಕ್ಕಿಂತ ಹೆಚ್ಚು ಪ್ರಮಾಣಗಳನ್ನು ಕೊಟ್ಟಿದ್ದಾರೆ. ಆದರೆ ನಾವು ಮನಸ್ಸಿನಲ್ಲಿ ಸಮನ್ವಯ ಅಂದರೆ 2 ಮಾಡಿಕೊಂಡಿದ್ದೇವೆ. ಒಂದು ವಾಕ್ಯ ಸಮನ್ವಯ, ಇನ್ನೊಂದು ಪದ ಸಮನ್ವಯ. ಆದರೆ ನೀವೇನು 7 ಶ್ರುತಿಗಳನ್ನು ಪ್ರಮಾಣವನ್ನಾಗಿ ಕೊಟ್ಟಿದ್ದೀರಿ, ಈ 7 ಶ್ರುತಿಗಳು ಕೂಡ ವಾಕ್ಯ ಸಮನ್ವಯ ಪದ ಸಮನ್ವಯ ವಿಷಯದಲ್ಲಿ ಪ್ರಮಾಣವೋ ಅಥವಾ ಕೇವಲ ವಾಕ್ಯ ಸಮನ್ವಯದಲ್ಲಿ ಕೇವಲ ಪದ ಸಮನ್ವಯ ವಿಷಯದಲ್ಲಿ ಪ್ರಮಾಣವೋ ಅನ್ನುವಂತಹ ಪ್ರಶ್ನೆ ಬಂದರೆ ಆಚಾರ್ಯರ ಅಭಿಪ್ರಾಯವನ್ನು ಟೀಕಾಚಾರ್ಯರು ಸ್ಪಷ್ಟಪಡಿಸ್ತಾರೆ. ನೋಡಿ ಏನದು ಅಂತಂದರೆ, ಅತ್ರ ಆದ್ಯ ದ್ವಿತೀಯ ಅಂತಿಮ ಅಂತ ಹೇಳಿದರು. ಮೊದಲನೇ ಶ್ರುತಿ, ಎರಡನೇ ಶ್ರುತಿ ಹಾಗೂ ಕೊನೆ ಶ್ರುತಿ ಅಂದರೆ ತಾವಾಯೇತಾಹ ಸರ್ವಾರುಚಃ ಸರ್ವೇ ವೇದಾಹ ಸರ್ವೇ ಘೋಷಾಹ ಏಕೈವ ವ್ಯಾವೃತಿ ಅನ್ನುವ ಒಂದು ಶ್ರುತಿ. ಇದು ಒಂದನೇದ್ದು. ಎರಡನೇದ್ದು ಪ್ರಾಣಾಯೇ ಸರ್ವೇ ವೇದ ಯತ್ ಪದಮಾಮನಂತಿ ಎರಡನೇದ್ದು. ಇನ್ನು ಕೊನೆಯದು ಯೋ ದೇವಾನಾಂ ನಾಮಧ ಏಕಏವ. ಹೀಗೆ 3 ಶ್ರುತಿಗಳೇನಿವೆ, ಈ 3 ಶ್ರುತಿಗಳು ವಾಕ್ಯ ಸಮನ್ವಯದಲ್ಲಿಯೂ ಪ್ರಮಾಣವಾಗತ್ತೆ, ಪದ ಸಮನ್ವಯದಲ್ಲಿಯೂ ಪ್ರಮಾಣ ಆಗತ್ತೆ. ಪದ ಸಮನ್ವಯವನ್ನು ಈ ಶ್ರುತಿಗಳು ಹೇಳ್ತಾ ಇವೆ, ವಾಕ್ಯ ಸಮನ್ವಯವನ್ನೂ ಹೇಳ್ತಾ ಇದೆ. ಆದ್ದರಿಂದ ಎರಡೂ ಸಮನ್ವಯ ವಿಷಯದಲ್ಲಿ 1, 2 ಕೊನೆಯದು ಪ್ರಮಾಣವಾಗತ್ತೆ. ಅನ್ಯಾಸ್ತು ವಾಕ್ಯಾನ್ವಯೇ. ಇನ್ನು ಉಳಿದು
3, 4, 7 ಇನ್ನು 4 ಶ್ರುತಿಗಳು ಉಳಿದಿದೆ. ಅಂತಹ ಏನು 4 ಶ್ರುತಿಗಳಿವೆಯೋ ಆ 4 ಶ್ರುತಿಗಳು ಕೇವಲ ವಾಕ್ಯಾನ್ವಯದಲ್ಲಿ ಪ್ರಮಾಣವಾಗ್ತದೆ ಹೊರತಾಗಿ ಪದ ಸಮನ್ವಯದಲ್ಲಿ ಪ್ರಮಾಣ ಅಂದರೆ ಎರಡೂ ಸಮನ್ವಯದಲ್ಲಿ ಪ್ರಮಾಣ ಆಗುವುದಿಲ್ಲ. ಕೇವಲ ವಾಕ್ಯಾನ್ವಯದಲ್ಲಿ ಮಾತ್ರ ಪ್ರಮಾಣವಾಗ್ತದೆ. ಎಷ್ಟು ಸೂಕ್ಷ್ಮ ನೋಡಿ. ಸಮನ್ವಯ ವಿಷಯದಲ್ಲಿ ಪ್ರಮಾಣವನ್ನು ಕೊಟ್ಬಿಟ್ರು ಆಚಾರ್ಯರು. ಆದರೆ ಸಮನ್ವಯ ಅಂದರೆ ವಾಕ್ಯ ಸಮನ್ವಯ, ಪದ ಸಮನ್ವಯ ಎರಡೆರಡಿದೆ. ಈ ಎಲ್ಲ ಪ್ರಮಾಣಗಳು ಎರಡೂ ಸಮನ್ವಯ ವಿಷಯದಲ್ಲಿ ಆಗ್ತದೆಯೋ ಒಂದೇ ಸಮನ್ವಯ ವಿಷಯದಲ್ಲಿ ಆಗ್ತದೋ ಅನ್ನೋದನ್ನು ನಾವು ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗೋದಿಲ್ಲ. ಆದರೆ ಟೀಕಾಚಾರ್ಯರು ಆಚಾರ್ಯರ ಅಭಿಪ್ರಾಯವನ್ನು ನಮಗೆ ತಿಳಿಸ್ತಾ ಇದ್ದಾರೆ. ಇಲ್ಲ, 1, 2 ಕೊನೆಯ ಶ್ರುತಿ ಇದು ವಾಕ್ಯ ಸಮನ್ವಯ, ಪದ ಸಮನ್ವಯ ಎರಡರ ವಿಷಯದಲ್ಲಿಯೂ ಪ್ರಮಾಣ ಆಗ್ತದೆ. ಇನ್ನು ಉಳಿದ ಶ್ರುತಿಗಳು ಕೇವಲ ವಾಕ್ಯ ಸಮನ್ವಯದಲ್ಲಿ ಪ್ರಮಾಣವಾಗ್ತದೆ. ನೋಡಿ ಎಷ್ಟು ಸ್ಪಷ್ಟ ಇದೆ. ಅನ್ಯಾಸ್ತು ವಾಕ್ಯಾನ್ವಯೇ, ಉಳಿದ ಶ್ರುತಿಗಳು ವಾಕ್ಯಾನ್ವಯದ ಅಂದರೆ ವಾಕ್ಯ ಸಮನ್ವಯದ ವಿಷಯದಲ್ಲಿ ಪ್ರಮಾಣವಾಗುತ್ತವೆ. ಇಂದ್ರಾದಿನಾಮ್ನಾಂ ಪರಮೇಶ್ವರ ಪರತ್ವೇ ಸತಿ ಇಂದ್ರಸ್ಯನು ವೀರ್ಯಾಣಿ ಪ್ರವೋಚಂ ಇತ್ಯಾದಿ ವಾಕ್ಯಾನಾಂ ತತ್ಪರತ್ವಂ ಹಿ ಸಿದ್ಧತಿ. ಇಂದ್ರಾದಿನಾಮಗಳು ಪರಮಾತ್ಮ ಪರ ಅಂತಾದಾಗ, ಇಂದ್ರಾದಿನಾಮಗಳು ಪರಮಾತ್ಮ ಪರ ಅಂತಾಗಬೇಕಲ್ಲ. ಎಲ್ಲ ಇಂದ್ರಾದಿ ಶಬ್ದಗಳನ್ನೇ ನಾವು ಪರಮಾತ್ಮನಲ್ಲಿ ಸಮನ್ವಯ ಮಾಡ್ತೇವೆ. ಹಾಗಾದರೆ ಇಂದ್ರ ಶಬ್ದ ಅನ್ನೋದು ಪರಮಾತ್ಮ ಪರ ಆದರೆ ಇಂದ್ರನ ಮಹಿಮೆಯನ್ನು ವರ್ಣನೆ ಮಾಡತಕ್ಕ ವಾಕ್ಯವೂ ಕೂಡ ಪರಮಾತ್ಮ ಪರ ಆಗಲೇಬೇಕು. ಕಲ್ಪನೆ ಬಂತ? ಒಂದು ಇಂದ್ರ ಅನ್ನುವ ಶಬ್ದ ಪರಮಾತ್ಮ ಪರ ಆದರೆ ಇಂದ್ರನ ಮಹಿಮೆಗಳನ್ನು ಹೇಳುವ ಎಷ್ಟು ವಾಕ್ಯಗಳಿವೆ ಆ ಎಲ್ಲ ವಾಕ್ಯಗಳು ಕೂಡ ತನ್ನಷ್ಟಕ್ಕೆ ತಾನೇ ಆಟೋಮೆಟಿಕ್ ಆಗಿ ಪರಮಾತ್ಮ ಪರ ಆಗಿಬಿಡ್ತದೆ. ಯಾಕೆಂದರೆ ಇಂದ್ರ ಶಬ್ದ ಪರಮಾತ್ಮ ಪರ ಆದಮೇಲೆ ಪರಮಾತ್ಮ ಪರವಾದ ಇಂದ್ರ ಶಬ್ದವನ್ನು ಒಳಗೊಂಡ ಇಂದ್ರನ ಮಹಿಮೆಯನ್ನು ಪ್ರತಿಪಾದನೆ ಮಾಡುವ ಎಲ್ಲ ವಾಕ್ಯಗಳು ಕೂಡ ಭಗವತ್ಪರ ಆಗ್ತದೆ ಅನ್ನುವುದಾಗಿ ಯಾವುದದು ಉದಾಹರಣೆ ಕೊಡ್ತಾರೆ. ಇಂದ್ರಸ್ಯನು ವೀರ್ಯಾಣಿ ಪ್ರವೋಚಂ ಅಂತ ಈ ವಾಕ್ಯ ಭಗವಂತನಲ್ಲಿ ಸಮನ್ವಯ ಆಗ್ತದೆ, ಭಗವತ್ಪರ ಅಂತ ಸಮನ್ವಯ ಆಗ್ತದೆ ಎನ್ನುವುದಾಗಿ ಈಗ ಇಲ್ಲಿ ತಿಳಿಸಿಕೊಡ್ತಾರೆ. ಇದಾದ ಮೇಲೆ ನಾವು ಈ ವಾಕ್ಯಗಳಿಗೆ ಅಂದರೆ ಏನು ಪ್ರಮಾಣಗಳನ್ನಾಗಿ ಉದಾಹರಿಸಿದ ಶ್ರುತಿಗಳಿವೆ ಇವುಗಳಿಗೆ ಸಾಮಾನ್ಯವಾದ ಅರ್ಥವನ್ನು ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ. ಈ ಎಲ್ಲ ಋಕ್ಕುಗಳು, ಎಲ್ಲ ವೇದಗಳು, ಎಲ್ಲ ಘೋಷ ಅನ್ನೋ ಶಬ್ದಕ್ಕೆ ಧ್ವನ್ಯಾತ್ಮಕವಾದ ಶಬ್ದಗಳು. ನಿಮಗೆ ಗೊತ್ತಿದೆ, ಶಬ್ದಗಳು ಎರಡು, ವರ್ಣಾತ್ಮಕ ಶಬ್ದ, ಧ್ವನ್ಯಾತ್ಮಕ ಶಬ್ದ. ಒಬ್ಬ ವ್ಯಕ್ತಿಯ ಮುಖದಿಂದ ಬರತಕ್ಕಂತಹ ಏನು ಅ, ಆ, ಇ ಇವುಗಳನ್ನು ವರ್ಣಾತ್ಮಕ ಶಬ್ದ ಅಂತ ಕರೀತಾರೆ. ಯಾವುದೋ ಒಂದು ಚಪ್ಪಾಳೆಯ ಶಬ್ದ ಇದೆ, ಈ ಚಪ್ಪಾಳೆಯ ಶಬ್ದ ಇದನ್ನು ನಾವು ಧ್ವನ್ಯಾತ್ಮಕ ಶಬ್ದ ಅಂತ ಕರಿತೇವೆ. ಇವುಗಳಲ್ಲಿ ವರ್ಣಗಳು ಅಭಿವ್ಯಕ್ತಿ ಆಗುವುದಿಲ್ಲ. ಸಮುದ್ರದ ಘೋಷ ಇದೆ, ಜಾಗಟೆಯ ಶಬ್ದ ಇದೆ, ಘಂಟೆಯ ಶಬ್ದ ಇದೆ. ಈ ಎಲ್ಲ ಶಬ್ದಗಳನ್ನು ಕೂಡ ನಾವು ಘೋಷ ಅಂತಂದರೂ ಕೂಡ ಒಂದೇ, ವರ್ಣಾತ್ಮಕವಾಗಿರತಕ್ಕಂತಹ ಶಬ್ದ ಅಂತಂದರೂ ಕೂಡ ಒಂದೇ, ಧ್ವನ್ಯಾತ್ಮಕ ಶಬ್ದ ಅಂತಂದರೂ ಕೂಡ ಒಂದೇ. ಆ ಧ್ವನ್ಯಾತ್ಮಕವಾದಂತಹ ಏನು ಶಬ್ದ ಇದೆಯೋ ಆ ಧ್ವನ್ಯಾತ್ಮಕ ಶಬ್ದಗಳಿಂದಲೂ ಕೂಡ ಪರಮಾತ್ಮ ಪ್ರತಿಪಾದ್ಯ. ಏಕೈವ ವ್ಯಾಹೃತಿ ಅಂದರೆ ಈ ಎಲ್ಲ ಶಬ್ದಗಳಿಂದ ಹೇಳಲ್ಪಡುವ ಅರ್ಥ ಒಂದೇ. ಶ್ರೀಮನ್ಮಧ್ವಾಚಾರ್ಯರು ಐತರೇಯ ಉಪನಿಷದ್ ಭಾಷ್ಯದ ಕೊನೆಯಲ್ಲಿ ಒಂದು ಮಾತನ್ನು ಹೇಳಿದ್ದಾರೆ. ಅದನ್ನು ನಾವು ಎಷ್ಟು ಸರಿ ಚಿಂತನೆಯನ್ನು ಮಾಡಿದರೂ ಕೂಡ ಕಡಿಮೆ. ಸರ್ವೈಶ್ಚ ವೈದಿಕ ಪದೈರಪಿ ಲೋಕಶಬ್ದೈಃ, ಸರ್ವೈಶ್ಚ ವೈದಿಕ ಪದೈರಪಿ ಲೋಕ ಶಬ್ದೈಃ ಮೇಘ ಅಗ್ನಿ. ನೋಡಿ, ಮೇಘ ಅಗ್ನಿ
ವಾರಿದಿ ತಲಾದಿರವೈಶ್ಚ ಸರ್ವೈಃ ಏಕೋ ಅಭಿಧೇಯ ಪರಿಪೂರ್ಣ ಗುಣಪ್ರಿಯೋಲಂ ನಾರಾಯಣೋ ಮಮ ಸದೈವ ಸುತಿಷ್ಠಿಮೇತು. ಇದು ಆಚಾರ್ಯರ ಐತರೇಯ ಉಪನಿಷತ್ ಭಾಷ್ಯದ ಅಂತಿಮ ಮಂಗಲ ಶ್ಲೋಕ. ಇದರ ಅರ್ಥವನ್ನು ತಿಳಿಯೋಣ. ಸರ್ವೈಶ್ಚ ವೈದಿಕ ಪದೈಹಿ ಅಂದರೆ ವೇದದಲ್ಲಿ ಬರತಕ್ಕಂತಹ ಎಲ್ಲ ಪದಗಳು, ಬರೀ ವೇದದಲ್ಲಿ ಬರತಕ್ಕಂತಹ ಪದಗಳನ್ನು ಮಾತ್ರ ಸಮನ್ವಯ ಮಾಡಿದರೆ ಸಾಲದು. ಲೋಕಶಬ್ದೈಹಿ ಲೌಕಿಕವಾದ ಶಬ್ದಗಳ ಸಮನ್ವಯ. ರಾಘವೇಂದ್ರ ಸ್ವಾಮಿಗಳು ಪ್ರಾತಃಸಂಕಲ್ಪ ಗದ್ಯದ ಪ್ರಾರಂಭದಲ್ಲಿ ಏನು ಲೌಕಿಕ ವೈದಿಕ ಭೇದ ಭಿನ್ನ ವರ್ಣಾತ್ಮಕ ಧ್ವನ್ಯಾತ್ಮಕ ಅಂತ ಹೇಳಿದ್ದಾರೆಯೋ ಅದಕ್ಕೆ ಮೂಲವಾದಂಥದ್ದು ಈ ಮಾತು. ಸರ್ವೈಶ್ಚ ವೈದಿಕ ಪದೈಹಿ ಅಪಿ ಲೋಕಶಬ್ದೈಹಿ ಅಂತ ನೋಡಿ. ಇದರಿಂದ ನಮಗೇನು ಗೊತ್ತಾಯಿತು? ಲೌಕಿಕ ಶಬ್ದ ವೈದಿಕ ಶಬ್ದ ಇವುಗಳನ್ನು ಸಮನ್ವಯ ಮಾಡಬೇಕು ಅಂತಾಯಿತು. ಆದರೆ ಧ್ವನ್ಯಾತ್ಮಕ ವರ್ಣಾತ್ಮಕ ಶಬ್ದಗಳು ಅನ್ನೋದನ್ನು ಕೂಡ, ಧ್ವನ್ಯಾತ್ಮಕ ಅಂದರೆ ಯಾವುದು? ಮೇಘ, ಮೋಡ ಜೋರಾಗಿ ಶಬ್ದವನ್ನು ಮಾಡ್ತದೆ, ಗುಡುತ್ತದೆ. ಅದರಂತೆ ಅಗ್ನಿಯ ಶಬ್ದ, ವಾರಿಧಿ ಸಮುದ್ರದ ಶಬ್ದ, ಭೋರ್ಗರೆಯುವ ಶಬ್ದ, ಈಗಾಗಲೇ ತೋರಿಸಿದ್ನಲ್ಲ ಚಪ್ಪಾಳೆಯ ಶಬ್ದ, ಇವೇ ಮೊದಲಾದ ಶಬ್ದಗಳು. ಇವೆಲ್ಲದರಿಂದಲೂ ಕೂಡ ಏಕಃ ಪರಮಾತ್ಮ ಒಬ್ಬನೇ ಹೇಳಲ್ಪಡ್ತಾನೆ. ಅಂತಹ ಪರಮಾತ್ಮ ನನ್ನ ಈ ಒಂದು ಕ್ರಿಯೆಯಿಂದ ಸಂತುಷ್ಟನಾಗಲಿ ಅನ್ನುವುದಾಗಿ ಶ್ರೀಮದಾಚಾರ್ಯರು ಪ್ರಾರ್ಥನೆಯನ್ನು ಮಾಡ್ತಾರೆ. ಆ ಅಭಿಪ್ರಾಯವನ್ನೇ ಸರ್ವೇ ಘೋಷಾಃ ಏಕೈವ ವ್ಯಾಹೃತಿ ಅಂತ ಒಂದು ವಾಕ್ಯಕ್ಕೆ ಅರ್ಥ. ಇನ್ನು ಸರ್ವೇ ವೇದಾಃ ಯತ್ಪದಮಾಮನಂತಿ, ಎಲ್ಲ ವೇದಗಳು ಯಾವ ಭಗವಂತನನ್ನು ಹೇಳುವುದಕ್ಕೆ ಮುಂದೆ ಇವೆ. ಇಂದ್ರ ಅಂದರೂ ಒಂದೇ, ಮಿತ್ರ ಅಂದರೂ ಒಂದೇ, ವರುಣ ಅಂದರೂ ಒಂದೇ, ಅಗ್ನಿ ಅಂದರೂ ಒಂದೇ. ಈ ಎಲ್ಲ ಶಬ್ದಗಳಿಂದಲೂ ಕೂಡ ಆ ದೇವತೆಯನ್ನು ಹೇಳ್ತಾ ಇಲ್ಲ, ಪರಮಾತ್ಮನನ್ನೇ ಹೇಳ್ತಾ ಇದ್ದಾರೆ. ದ್ಯುಲೋಕದಲ್ಲಿರತಕ್ಕ ಗರುಡ ಇರಬಹುದು, ಎಲ್ಲವೂ. ಇನ್ನು ಎಲ್ಲ ಬ್ರಾಹ್ಮಣರು ಕೂಡ ಹೇಳ್ತಾರೆ ಏನಂತ? ಇವನೇ ಅಗ್ನಿ, ಇವನೇ ಯಮ, ಇವನೇ ಮಾತರಿಶ್ವ ಅಂತ. ಯಾವ ಪರಮಾತ್ಮನನ್ನೇ ಇಂದ್ರ ಅಂತ, ಯಾವ ಪರಮಾತ್ಮನನ್ನೇ ವರುಣ ಅಂತ, ಯಾವ ಪರಮಾತ್ಮನನ್ನೇ ಸೂರ್ಯ ಅಂತ ಹೇಳ್ತಾರೋ ಹೀಗೆ ಮತ್ತು ಎಲ್ಲ ದೇವತೆಗಳ ನಾಮವನ್ನು ಧಾರಣೆ ಮಾಡಿದಂತಹ ಏಕೈಕ ವ್ಯಕ್ತಿ ಅದು ಪರಮಾತ್ಮ ಮಾತ್ರ, ಇನ್ಯಾರೂ ಕೂಡ ಇಲ್ಲ ಅನ್ನುವ ಒಂದು ಅಭಿಪ್ರಾಯವನ್ನು ನಮಗೆ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಆದ್ದರಿಂದ ಘೋಷಾ ಸರ್ವೇಪಿ ವೇದಾಶ್ಚ ಸರ್ವೇ ವೇದಾಶ್ಚ ಯತ್ಪದಂ ಇಂದ್ರಂ ಮಿತ್ರಂ ಯಮಿಂದ್ರಶ್ಚ ಪ್ರಥಮಃ ಸಂಕೃತಿಸ್ತತಾ ನಾಮಧಾ ಸರ್ವದೇವಾನಾಂ ಏಕ ಇತ್ಯಾದಿಕಾ ಶ್ರುತಿ ಪ್ರಮಾಣಂ ಉಕ್ತ ವಿಷಯೇ. ನನು ಏತದರ್ಥ ಪ್ರತಿಪಾದಕ ಸೂತ್ರಸ್ಯ ಅದರ್ಶನಾತ್ ಉತ್ಸೂತ್ರಿತೋ ಅಯಮರ್ಥಃ ಕಸ್ಮಾದುಕ್ತಃ ಇತ್ಯತಃ ತದೇವ ಇತಿ. ನೋಡಿ ಎಷ್ಟು ಚೆನ್ನಾಗಿದೆ. ಮತ್ತೊಂದು ಹೊಸ ಪ್ರಶ್ನೆಯನ್ನು ಆಕ್ಷೇಪವನ್ನು ಮಾಡ್ತಾ ಇದ್ದಾರೆ. ಏನಂತ? ಎಲ್ಲ ವೇದಗಳ ವಾಕ್ಯ ಸಮನ್ವಯ, ಎಲ್ಲ ವೇದಗಳ ಪದ ಸಮನ್ವಯದ ವಿಷಯದಲ್ಲಿ ಇಷ್ಟೆಲ್ಲ ಪ್ರಮಾಣಗಳನ್ನು ನಾವು ಕೊಟ್ವಿ. ಆದರೆ ಶ್ರೀಮದಾಚಾರ್ಯರ ಅನುವ್ಯಾಖ್ಯಾನ ಆಗಿರಬಹುದು, ಶ್ರೀಮದಾಚಾರ್ಯರ ಭಾಷ್ಯ ಆಗಿರಬಹುದು, ಇದು ಬ್ರಹ್ಮಸೂತ್ರಕ್ಕೆ ವ್ಯಾಖ್ಯಾನ ರೂಪವಾದದ್ದು. ಸೂತ್ರಗಳಲ್ಲಿ ಹೇಳಿದ್ದನ್ನು ಅನುವ್ಯಾಖ್ಯಾನ ಭಾಷ್ಯಗಳು ಹೇಳಬೇಕೇ ಹೊರತಾಗಿ ಸೂತ್ರಗಳಲ್ಲಿ ಹೇಳದೇ ಇದ್ದದ್ದನ್ನು ಅನುವ್ಯಾಖ್ಯಾನ ಭಾಷ್ಯಗಳಲ್ಲಿ ಹೇಳುವ ಹಾಗೆ ಇಲ್ಲ. ಈಗಲಾದರೂ ಕೂಡ ನಮಗೆ ಒಂದು ಪ್ರಶ್ನೆ ಬರ್ತದೆ. ಏನು ಪ್ರಶ್ನೆ ಅಂದರೆ, ಈ ಎಲ್ಲ ವಿಷಯಗಳನ್ನು ಸೂತ್ರದಲ್ಲಿ ಹೇಳಿದ್ದಾರಾ ವೇದವ್ಯಾಸ ದೇವರು? ಅಕಸ್ಮಾತ್ ಸೂತ್ರದಲ್ಲಿ ಹೇಳದೇ ಇದ್ದದ್ದನ್ನು ಆಚಾರ್ಯರು ಹೇಳಿಬಿಟ್ರೆ ಭಾಷ್ಯಕ್ಕೆ ವ್ಯಾಖ್ಯಾನಕ್ಕೆ ಉತ್ಸೂತ್ರಿತತ್ವ ಇದೊಂದು ದೋಷ. ಸೂತ್ರದಲ್ಲಿ ಹೇಳದೇ ಇದ್ದದ್ದನ್ನು ವ್ಯಾಖ್ಯಾನದಲ್ಲಿ ಹೇಳುವಿಕೆ ಇದೊಂದು ದೋಷ. ಆ ದೋಷ ಬಂತ ಅನ್ನುವಂತಹ
ಒಂದು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಸೂತ್ರದಲ್ಲಿ ಹೇಳಿದರೆ ಎಲ್ಲಿ ಹೇಳಿದ್ದಾರೆ ಅಂತ ಹೇಳಿ, ಹೇಳದೇ ಇದ್ದರೆ ನಿಮ್ಮ ಭಾಷ್ಯ ಸೂತ್ರವನ್ನು ಬಿಟ್ಟಂತೆ ಆಯಿತಲ್ಲ ಅನ್ನುವಂತಹ ಒಂದು ಪ್ರಶ್ನೆ ನಮಗೆ ಸಹಜವಾಗಿ ಬರುತ್ತೆ. ಅದಕ್ಕೆ ಆಚಾರ್ಯರು ಉತ್ತರವನ್ನು ಕೊಡ್ತಾ ಇದ್ದಾರೆ. ಏನಂತ ನೋಡಿ. ತದೇವೋಕ್ತಂ ಉಪಕ್ರಮಾತ್ ಇತಿ ಸ್ವಯಂ ಭಗವತ ಬ್ರುವತ ಅಶೇಷಮನ್ವಯಂ ಓಂ ಜ್ಯೋತಿರುಪಕ್ರಮಾತ್ತು ತಥಾಖ್ಯದೀಯತ ಏಕೆ ಓಂ ಅಂತ ಒಂದು ಸೂತ್ರ ಇದೆ. ನಾವು ಪ್ರಕೃತ್ಯಧಿಕರಣವನ್ನು ಓದ್ತಾ ಇದ್ದರೂ ಕೂಡ ಓಂ ಜ್ಯೋತಿರುಪಕ್ರಮಾತ್ತು ತಥಾಖ್ಯದೀಯತ ಏಕೆ ಓಂ ಅನ್ನುವಂತಹ ಏನು ಸೂತ್ರ ಇದೆಯೋ ಆ ಸೂತ್ರದಲ್ಲಿ ಸೂತ್ರಕಾರರು ಎಲ್ಲ ಸಮನ್ವಯವನ್ನು ಹೇಳುತ್ತಾ, ನಾವು ಅಂದರೆ ಈಗ ಏನು ಹೇಳಿದ್ದೇವೆ ಅದನ್ನು ಈಗಾಗಲೇ ಆ ಸೂತ್ರದಲ್ಲಿ ಹೇಳಿದ್ದಾರೆ. ನಾವು ಓದ್ತಾ ಇರೋದು ಪ್ರಕೃತ್ಯಧಿಕರಣದಲ್ಲಿ ಆಚಾರ್ಯರು ಏನು ಹೇಳಿದರು? ಸರ್ವಶಬ್ದಗಳ ಸಮನ್ವಯ ಅಂತ ಹೇಳಿದರು. ಅದು ಲೌಕಿಕ ಇರಬಹುದು, ವೈದಿಕ ಇರಬಹುದು, ಧ್ವನ್ಯಾತ್ಮಕ ಇರಬಹುದು, ವರ್ಣಾತ್ಮಕ ಇರಬಹುದು, ಪದ ಇರಬಹುದು, ವಾಕ್ಯ ಇರಬಹುದು, ಎಲ್ಲದಕ್ಕೂ ಕೂಡ ಸಮನ್ವಯ ಅಂತ ಹೇಳಿದರು. ಈ ಸಮನ್ವಯವನ್ನು ಆಚಾರ್ಯರು ಹೇಳಿರಲಿ, ಆದರೆ ಸೂತ್ರಕಾರರು ಎಲ್ಲಿ ಹೇಳಿದ್ದಾರೆ, ಹೇಳೇ ಇಲ್ಲಲ್ಲ ಅಂದರೆ ಆಕ್ಷೇಪ ಮಾಡಬೇಡಿ. ಈ ಪ್ರಕೃತ್ಯಧಿಕರಣದಲ್ಲಿ ಬರುವ ಸೂತ್ರದಲ್ಲಿ ಹೇಳದೇ ಇದ್ದರೂ ಕೂಡ ಈಗಾಗಲೇ ಹಿಂದೆ ಬಂದಂತಹ ಜ್ಯೋತಿರುಪಕ್ರಮಾಧಿಕರಣ ಅಂತಿದೆ, ಅಲ್ಲಿ ಜ್ಯೋತಿರುಪಕ್ರಮಾತ್ತು ತಥಾಖ್ಯದೀಯತೆ ಏಕೆ ಅಂತ ಸೂತ್ರ ಇದೆ. ಆ ಸೂತ್ರದಲ್ಲಿ ಈ ಅರ್ಥವನ್ನು ಹೇಳಿದ್ದಾರೆ. ಆ ಸೂತ್ರದಲ್ಲಿ ಈ ಅರ್ಥವನ್ನು ಹೇಳಿದ್ದರಿಂದ ಸೂತ್ರದಲ್ಲಿ ಹೇಳಿದ್ದನ್ನೇ ಆಚಾರ್ಯರು ವ್ಯಾಖ್ಯಾನ ಮಾಡಿದ್ದಾರೆ. ಆದ್ದರಿಂದ ಉತ್ಸೂತ್ರಿತತ್ವ ಅಂತನ್ನೋದು ಬರಲಿಕ್ಕೆ ಅವಕಾಶ ಅಂತನ್ನತಕ್ಕಂಥದ್ದು ಇಲ್ಲ. ತದೇತತ ಭಗವತ ಸೂತ್ರಕಾರೇಣ ಸ್ವಯಂ ಉಕ್ತಮೇವ ನ ಉತ್ಸೂತ್ರಿತಂ ಕಥ್ಯತೆ. ವೇದವ್ಯಾಸ ದೇವರು ಸೂತ್ರಗಳಲ್ಲಿ ಏನು ಹೇಳಿದ್ದಾರೋ ಅದನ್ನೇ ಆಚಾರ್ಯರು ವ್ಯಾಖ್ಯಾನದಲ್ಲಿ ಹೇಳ್ತಾರೆ ಹೊರತಾಗಿ ಸೂತ್ರದಲ್ಲಿ ಇಲ್ಲದೇ ಇದ್ದದ್ದನ್ನು ಹೇಳೋದಿಲ್ಲ. ಭಾಷ್ಯಕ್ಕೆ ಉತ್ಸೂತ್ರಿತತ್ವ ಅನ್ನುವ ದೋಷ ಬರಲಿಕ್ಕೆ ಅವಕಾಶ ಇಲ್ಲ. ಯಾವ ಸೂತ್ರದಲ್ಲಿ ಹೇಳಿದ್ದಾರೆ? ತಥಾಚ ಜ್ಯೋತಿರುಪಕ್ರಮಾತ್ತು ತದಾಖ್ಯದೀಯತ ಏಕೆ ಇತಿ ಅನ್ನುವ ಸೂತ್ರ. ಅತ್ರ ಜ್ಯೋತಿರಿತಿ ಸೂತ್ರ ಪ್ರತೀಕೆ ಗ್ರಾಹ್ಯೆ ಯದುಪಕ್ರಮಾತ್ ಇತ್ಯಾಹ ತೇನ ಜ್ಯೋತಿರುಪಕ್ರಮ ಇತಿ ಪರೇಷಾಂ ಅಪಪಾಠಃ ಏವ ಸೂಚಯತಿ. ಅಥವಾ ಅತ್ರ ಜ್ಯೋತಿರ್ಮಾತ್ರ ಗ್ರಹಣಾತ್ ಕಥಂ ಸರ್ವಶಬ್ದ ಸಮನ್ವಯ ಪ್ರತಿಪಾದನಂ. ಆಚಾರ್ಯರು ಅನುವ್ಯಾಖ್ಯಾನದಲ್ಲಿ ತದೇವ ಉಕ್ತಂ ಉಪಕ್ರಮಾತ್, ನಾವು ಸೂತ್ರದಲ್ಲಿ ಹೇಳದೇ ಇದ್ದದ್ದನ್ನು ಹೇಳಿಲ್ಲಪ್ಪ, ಸೂತ್ರದಲ್ಲಿ ಹೇಳಿದ್ದನ್ನೇ ಹೇಳಿದ್ದೇವೆ. ಯಾವ ಸೂತ್ರದಲ್ಲಿ ಹೇಳಿದೆ ಅಂದರೆ ಜ್ಯೋತಿರುಪಕ್ರಮಾತ್ತು ತದಾಖ್ಯದೀಯತ ಏಕೆ ಅನ್ನುವ ಸೂತ್ರದಲ್ಲಿ ಹೇಳಿದ್ದನ್ನು ಹೇಳಿದ್ದೇವೆ ಅಂತ ಹೇಳಿದರು. ನಿಮಗೆಲ್ಲರಿಗೂ ಗೊತ್ತಿದೆ, ಯಾವುದಾದರೂ ಒಂದು ಸೂತ್ರದಲ್ಲಿ ಹೇಳಿದ್ದನ್ನು ಹೇಳಿದ್ದೇವೆ ಅಂತ ಅನ್ನಬೇಕಾದರೆ ಸೂತ್ರದ ಮೊದಲ ಭಾಗವನ್ನು ಹಿಡಿಯೋದು ಕ್ರಮ. ಸೂತ್ರದ ವೆಂಕಟೇಶೋ ವಾಸುದೇವೋ ಹೇಳೋ, ಶ್ರೀಪೂರ್ಣಬೋಧ ಗುರುತೀರ್ಥ ಹೇಳೋ. ಹಾಗಾದರೆ ನಾವೇನು ಮಾಡ್ತಾ ಇದ್ದೀವಿ? ರಾಘವೇಂದ್ರ ಸ್ತೋತ್ರದ ಪ್ರಥಮ ಭಾಗ, ವೆಂಕಟೇಶ ಸ್ತೋತ್ರದ ಪ್ರಥಮ ಭಾಗವನ್ನು ತೆಗೆದುಕೊಂಡು ಹೇಳ್ತೇವೆ. ವೆಂಕಟೇಶ ಸ್ತೋತ್ರ ಹೇಳು, ವೆಂಕಟೇಶ ವಾಸುದೇವ ಹೇಳು, ರಾಯರ ಸ್ತೋತ್ರ ಹೇಳು, ಶ್ರೀಪೂರ್ಣಬೋಧ ಗುರುತೀರ್ಥ ಹೇಳು 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 ಅಂತ ಹೇಳ್ತೇವೆ. ಅಂದರೆ ಸಾಮಾನ್ಯವಾಗಿ ಒಂದು ಕ್ರಮ ಏನಿದೆ ಅಂತಂದರೆ ಮೊದಲ ಭಾಗವನ್ನು ಹಿಡಿದು ನಾವು ತೋರಿಸಿಕೊಡೋದು. ಯಾವುದೇ ಸ್ತೋತ್ರ ಇರ್ಬೋದು, ಯಾವುದೇ ಮಂತ್ರ ಇರ್ಬೋದು, ಯಾವುದೇ ಸೂತ್ರ ಇರ್ಬೋದು. ಹಾಗಾದರೆ ಸೂತ್ರ ಏನಿದೆ? ಜ್ಯೋತಿರುಪಕ್ರಮಾತ್ತು ತದಖ್ಯದೀಯತ ಏಕೆ ಅಂತ ಸೂತ್ರ ಇದೆ. ಈ ಸೂತ್ರವನ್ನು ಆಚಾರ್ಯರು ಹಿಡಿಬೇಕು ಅಂತಂದರೆ ಜ್ಯೋತಿ ಅನ್ನೋ ಪದ ಮೊದಲಿದೆ, ಅದನ್ನು ಹಿಡಿಬೇಕೇ ಹೊರತಾಗಿ ಉಪಕ್ರಮಾತ್ ಅನ್ನುವ ಎರಡನೇ ಪದವನ್ನು ಹಿಡಿಬಾರದು. ಆದರೆ ಆಚಾರ್ಯರಾದರೂ ಕೂಡ ಉಪಕ್ರಮಾತ್ ಅನ್ನುವ ಎರಡನೇ ಪದವನ್ನು ಹಿಡಿದು ಈ ಸೂತ್ರವನ್ನು ತೋರಿಸ್ತಾ ಇದ್ದಾರಲ್ಲ, ಇದು ಹೇಗೆ
ಅನ್ನುವುದಾಗಿ ಒಂದು ಪ್ರಶ್ನೆ ಬರ್ತದೆ. ಆದರೆ ಆಚಾರ್ಯರು ಏನೋ ಕ್ರಮಕ್ಕೆ ವಿರುದ್ಧವಾಗಿ ಹೇಳಿಬಿಟ್ಟಿದ್ದಾರೆ ಅಂತ ನಮಗನಿಸ್ತದೆ. ಅದರಿಂದ ಎಷ್ಟು ಲಾಭ ಎಷ್ಟು ಪ್ರಯೋಜನ ಅನ್ನೋದನ್ನು ನಾವು ಊಹೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಆದರೆ ಟೀಕಾಚಾರ್ಯರು ಆ ಪ್ರಯೋಜನವನ್ನು ತಿಳಿಸಿಕೊಟ್ಟರೆ ಗೊತ್ತಾಗ್ತದೆ, ಇಲ್ಲದೇ ಇದ್ದರೆ ಇಲ್ಲ. ಯಾಕಂದರೆ ಆಚಾರ್ಯರ ಮನಸ್ಸಿನಲ್ಲಿರುವ ಪ್ರಯೋಜನ, ಆಚಾರ್ಯರ ಮನಸ್ಸಿನಲ್ಲಿರುವ ಅಭಿಪ್ರಾಯ ಅದು ಟೀಕಾಚಾರ್ಯರು ಮಾತ್ರ ಬಲ್ಲವರೇ ಹೊರತಾಗಿ ಬೇರೆಯವರು ಬರಲಿಕ್ಕೆ ತಿಳಿದುಕೊಳ್ಳಿಕ್ಕೆ ಹೇಗೆ ಸಾಧ್ಯ ಇಲ್ಲ. ಅದಕ್ಕೆ ಇಷ್ಟೇ ಉಪಕ್ರಮಾತ್ ಅಂತ ಹಿಡಿದು ಜ್ಯೋತಿ ಅಂತ ಹಿಡಿಯದೇ ಇರಲಿಕ್ಕೆ ಏನು ಕಾರಣ ಅಂತಂದರೆ ಜ್ಯೋತಿರುಪಕ್ರಮ ಅಂತ ಬೇರೆ ಭಾಷ್ಯಕಾರರು ಈ ಸೂತ್ರವನ್ನು ಸ್ವಲ್ಪ ತಪ್ಪಾಗಿ ಹಿಡಿದಿದ್ದಾರೆ.